ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ ಖುಷಿಯಾಗೇ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಇವತ್ತಿನ ಟಾಪಿಕ್ ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅಂಡ್ ಇದು ಎನರ್ಜೀಸ್ ಅಷ್ಟೇ ಗೈಸ್, ಮೇಲ್ಗೆ ಫಿಮೇಲ್ಗೆ ಮೇಲ್, ಸೊ ಕನ್ಫ್ಯೂಷನ್ ಬೇಡ. ಅಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನನ್ನ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೋ ಅವಾಗ ರೆಸೊನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಗೈಸ್, ಓಕೆನಾ? ಅಂಡ್ ಆಸ್ ಯೂಶುವಲ್ ನನ್ನ ವಿಡಿಯೋಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ, 2 ಪೈಲ್ ಇರುತ್ತೆ. ನಿಮಗೆ ಯಾವ ಪೈಲ್ ಜಾಸ್ತಿ ರೆಸೊನೇಟ್ ಆಗುತ್ತೋ ಆ ಪೈಲ್ನ ಕಂಪ್ಲೀಟ್ ಆಗಿ ನೋಡಿ ಗೈಸ್. ಎರಡೂ ನೋಡಬೇಕು, ನನಗೆ ಎರಡಕ್ಕೂ ಇಂಟ್ರೆಸ್ಟ್ ಇದೆ ಅಂದರೆ ಎರಡೂ ನೋಡ್ಬೋದು, ತಪ್ಪಿಲ್ಲ ಗೈಸ್, ಓಕೆನಾ? ಆ್ಯಂಡ್ ನಾನು ಪರ್ಸ್ನಲ್ ರೀಡಿಂಗ್ ತಗೋತಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ನ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ವಾಟ್ಸಪ್ ಮಾಡ್ಬೋದು, ಓಕೆನಾ? ಓಕೆ ಗೈಸ್, ಪೈಲ್ 1 ಮತ್ತು ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ, ನೋಡಿ. ಓಕೆ, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಓಕೆ, ಪೈಲ್ 1 ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಆ್ಯಂಡ್ ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ ಗೈಸ್, ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಪ್ಲೀಸ್. ಫ್ರೆಂಡ್ ಕಾರ್ಡ್, ಓಕೆ. ಟೆಂಪ್ರೆನ್ಸ್, 9 ಆಫ್ ಸೋರ್ಡ್ಸ್, 2 ಆಫ್ ವಾಂಡ್ಸ್ and 9 of cups. Okay ಗೈಸ್, ಕರೆಂಟ್ಲಿ ಅವ್ರಿಗೆ ನಿಮ್ ಕಡೆ ಬರಕ್ಕೆ ಅಥವಾ ಈ ಕನೆಕ್ಷನ್ಗೆ ಏನಾದ್ರೂ ಕೊಡಕ್ಕೆ ಅವ್ರಿಗೆ ಸ್ಟ್ರೆಂತ್ ಸಾಕಾಗ್ತಿಲ್ಲ ಗೈಸ್. ಯಾಕಂದ್ರೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಅವರು ಸಿಚುವೇಶನ್ಗೆ ಆ್ಯಂಡ್ ಅವ್ರ ಸುತ್ತ ಇರೋ ಕಂಡೀಷನ್ಸ್ ಏನೇ ಇರ್ಬೋದು ಆ ಎನ್ವಿರಾನ್ಮೆಂಟ್ಗೆ ಅವ್ರನ್ನ ಅವರು ಸರೆಂಡರ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಅದರಿಂದ ಆಚೆ ಬಂದು ನಿಮ್ಮ ಕನೆಕ್ಷನ್ಗೆ ಅವ್ರು ಕರೆಂಟ್ಲಿ ಆ್ಯಕ್ಷನ್ ತಗೊಳಕ್ ಆಗ್ತಿಲ್ಲ, ಓಕೆನಾ? ಆ್ಯಂಡ್ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ, ಆ್ಯಂಡ್ ಅವ್ರ ಮೇಲೆ ಅವ್ರಿಗೆ ಡೌಟ್ ಇದೆ, ತುಂಬ ಅವ್ರನ್ನ ಲೋ ಫೀಲ್ ಮಾಡ್ಕೋತಾರೆ, ತುಂಬ. ಮತ್ತೆ ಈ ಕನೆಕ್ಷನಲ್ಲಿ ಏನು ಎಫರ್ಟ್ ಹಾಕಿಲ್ಲ ಅನ್ಸುತ್ತೆ ಅವ್ರು, ನೀವು ಮಾತ್ರ ಎಫರ್ಟ್ ಹಾಕಿರ್ಬೋದು. ಸೊ ಅವ್ರಿಗೆ ತುಂಬ ಈ ಕನೆಕ್ಷನ್ ಸ್ಲೋ ಅಂತ ಅನ್ನಿಸ್ತಿದೆ. ಆ್ಯಂಡ್ ಅವ್ರಿಗೆ ಅನ್ನಿಸುತ್ತೆ ನಾನು ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಿತ್ತು ಅಂತ ಪದೇ ಪದೇ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಮುಂಚೆ ಅವ್ರು ಅಷ್ಟು ಎಫರ್ಟ್ ಹಾಕಿಲ್ಲ, ನೀವು ಮಾತ್ರ ಹಾಕಿದ್ದೀರ ಜಾಸ್ತಿ. ಆ್ಯಂಡ್ ತುಂಬ ಅವ್ರು ವರ್ಕ್ ಲೋಡ್ ಅಂತ ಈ ಕನೆಕ್ಷನ್ಗೇನು ಕೊಟ್ಟಿಲ್ಲ ಅನಿಸುತ್ತೆ. ಆ್ಯಂಡ್ ತುಂಬ ಅವರು ಲೈಫಲ್ಲಿ ಕರೆಂಟ್ಲಿ ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರೆ. ಮುಂಚೆನೂ ಅಷ್ಟೇ ಅವ್ರ ವರ್ಕ್ ಅಂದ್ಕೊಂಡು ಈ ಕನೆಕ್ಷನ್ ಕಡೆ ಏನು ಕೊಟ್ಟಿಲ್ಲ, ನೀವೇ ಜಾಸ್ತಿ ಎಫರ್ಟ್ ಹಾಕಿದ್ದೀರಾ. ಈಗಲೂ ಅಷ್ಟೇ ತುಂಬ ಚಾಲೆಂಜಸ್ ಅವ್ರ ಲೈಫಲ್ಲಿ ಫೇಸ್ ಮಾಡ್ತಿದ್ದಾರೆ. ನಿಮ್ಮ ಕಡೆ ಆಬ್ಸೆಸ್ಡ್ ಫೀಲಿಂಗ್ ಇದೆ, ಅಂದರೆ 24/7 ನಿಮ್ಮ ಬಗ್ಗೆನೇ ಯೋಚನೆ, ನಿಮ್ಮ ಬಗ್ಗೆನೇ ಥಿಂಕಿಂಗು. ಅವ್ರಿಗೆ ಈ ರಿಲೇಷನ್ಶಿಪ್ ನನ್ನ ಕಂಟ್ರೋಲ್ಗೆ ಯಾಕೆ ಸಿಗ್ತಿಲ್ಲ ಅಂತ ಕೆಲವು ಸರಿ ನೆನೆಸ್ಕೊಂಡಾಗ ಕೋಪನೂ ಬರುತ್ತೆ. ಯಾಕೆ ನನಗೆ ಹಿಂಗಾಯಿತು, ಈ ರಿಲೇಷನ್ಶಿಪ್ಪಿಗೆ ನನ್ಗೆ ಯಾಕೆ ಎಫರ್ಟ್ ಆಗ್ತಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾರೆ. ಆ್ಯಂಡ್ ಅವ್ರಿಗೇನೋ ಕರೆಂಟ್ಲಿ ಹೆಲ್ತ್ ಇಶ್ಯೂ ಕಾಣಿಸ್ತಿದೆ, ಜಾಯಿಂಟ್ ಪೇನ್ಸ್ ಇರ್ಬೋದು ಅಥವಾ ಏನೋ ಬೋನ್ ರಿಲೇಟೆಡ್ ಹೆಲ್ತ್ ಇಶ್ಯೂ ನಂಗೆ ಕರೆಂಟ್ಲಿ ಕಾಣಿಸ್ತಿದೆ ನಿಮ್ಮ ವ್ಯಕ್ತಿಗೆ. ಆ್ಯಂಡ್ ತುಂಬ ಆರ್ಗ್ಯುಮೆಂಟಿವ್ ಇದ್ರು ಅನ್ಸುತ್ತೆ ಮುಂಚೆಯಿಂದನೂ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ತುಂಬ ಕ್ಲಾಶಸ್ ಆಗಿದೆ, ಆನ್ ಆ್ಯಂಡ್ ಆಫ್ ಜಾಸ್ತಿ ನೋಡ್ತಿದ್ದೀರಾ ಈ ಕನೆಕ್ಷನಲ್ಲಿ. ಒಂದು ಸ್ವಲ್ಪ ದಿನ ಚೆನ್ನಾಗಿದ್ರೆ ಒಂದು ಸ್ವಲ್ಪ ದಿನ ಚೆನ್ನಾಗಿರಲ್ಲ, ಆ ಥರ ಅನಿಸಿದೆ. ಆ್ಯಂಡ್ ಡಿಟ್ಯಾಚ್ ಆಗ್ಬಿಡೋದು ಸಡನ್ ಆಗಿ, ತುಂಬ ಪ್ರೀತಿಯಾಗಿ ಚೆನ್ನಾಗಿ ಮಾತಾಡೋದು, ಮತ್ತೆ ಇನ್ನು ಸ್ವಲ್ಪ ದಿನ ಆದಮೇಲೆ ಡಿಟ್ಯಾಚ್ ಆಗ್ಬಿಡೋದು. ಆ್ಯಂಡ್
ಹರ್ಟ್ ಆಗೋ ತರ ಮಾತಾಡೋದು, ಓಕೆನಾ. ಹ್ಮ್ ತುಂಬಾ ಇಬ್ರು ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡಿದೀರಾ, ಬಟ್ ಅದ್ ಬ್ಯಾಲೆನ್ಸ್ ಸಿಕ್ಕಿಲ್ಲ. ಓಕೆ, ಆರ್ಗ್ಯುಮೆಂಟ್ಸ್ ಇಂದ ಅಥವಾ ಒಂಥರ ಅವರು ತುಂಬಾ ಆರ್ಗ್ಯುಮೆಂಟಿವ್ ಅನ್ಸುತ್ತೆ ಆ ಪರ್ಸನ್ ಅಥವಾ ನೀವು ಇಬ್ರಲ್ಲೊಬ್ರು. ಅದು ನೀವಿಬ್ರು ಸುಮ್ಮನೆ ಮಾತಾಡ್ದಾಗ್ಲೂ ಅದು ಆರ್ಗ್ಯುಮೆಂಟ್ಸ್ ಟರ್ನ್ ಆಗಿದೆ. ಸೊ ಈ ಕನೆಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂತ ಅವ್ರು ಫೀಲ್ ಮಾಡ್ತಾರೆ. ಅಂಡ್ ಈ ಕನೆಕ್ಷನ್ ಉಳಿಬೇಕು ಅಂದ್ರೆ ಸ್ವಲ್ಪ ಪೇಷನ್ಸ್ ಆಗಿದ್ರೆ ಮಾತ್ರ ಈ ಕನೆಕ್ಷನ್ ಉಳಿಯುತ್ತೆ ಅಂತ ಅವ್ರು ಈ ಸಮಯದಲ್ಲಿ ಅನ್ಕೋತಾ ಇದ್ದಾರೆ. ತುಂಬಾ ಅವರು ತಾಳ್ಮೆ ತಗೋಬೇಕು, ಇಲ್ಲ ಅಂದ್ರೆ ಆಗಲ್ಲ, ನಾನು ಕಳ್ಕೊಬಿಡ್ತೀನಿ ಅಂತ ಫೀಲ್ ಮಾಡ್ತಿದ್ದಾರೆ. ಅಂಡ್ ಈ ಕನೆಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಬರ್ಬೇಕು ಅಂದ್ರೆ ನಾನು ತಾಳ್ಮೆಯಾಗಿರ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ. ಅವರೇ ಆರ್ಗ್ಯುಮೆಂಟಿವ್ ಅನ್ಸುತ್ತೆ ನನ್ಗೆ. ಅವ್ರಿಗೆ ಗಿಲ್ಟ್ ಕಾಡ್ತಿದೆ ಕರೆಂಟ್ಲಿ, ನಾನು ಹಿಂಗೆಲ್ಲ ಯಾಕೆ ನಡ್ಕೊಂಡೆ ಇವ್ರ ಜೊತೆ, ನಾನು ಈ ಕನೆಕ್ಷನ್ ಅಲ್ಲಿ ಯಾಕೆ ಹಿಂಗ್ ಆಗ್ತಿದ್ದೀನಿ. ಅಂಡ್ ನಿಮ್ಮ ಬಗ್ಗೆ ಅವ್ರಿಗೆ ತುಂಬಾ ಪ್ರೀತಿ ಇದೆ, ಒಳ್ಳೆ ಒಪಿನಿಯನ್ ಇದೆ. ನಿಮ್ ಜೊತೆ ನಾನು ಹಿಂಗೆಲ್ಲ ನಡ್ಕೋಬಾರ್ದಿತ್ತು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಅಂಡ್ ತುಂಬಾ ಕೇರಿಂಗ್ ಇದೀರಾ ನೀವು, ಓಕೆನಾ. ಅವರು ಆ ತರ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ ಕರೆಂಟ್ಲಿ. ಅಂಡ್ ಅವ್ರ ಕರಿಯರ್ ಅಲ್ಲಿ ಅವ್ರ ಹಾರ್ಡ್ ವರ್ಕ್ ಇಂದ ಕರೆಂಟ್ಲಿ ಸ್ವಲ್ಪ ಸಕ್ಸಸ್ ನೋಡ್ತಾ ಇದ್ದಾರೆ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅವ್ರಿಗೆ ತುಂಬಾ ಅನ್ಸ್ತಿದೆ. ಆ ನ್ಯೂಸ್ನ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅದನ್ನ ನಿಮ್ಗೆ ಅಪ್ಡೇಟ್ ಮಾಡ್ಬೇಕು, ಹೇಳ್ಕೋಬೇಕು. ಖುಷಿ ವಿಚಾರ ಆದ್ರೂ ಓಕೆ, ದುಃಖದ ವಿಚಾರ ಆದ್ರೂ ಓಕೆ, ಹೇಳ್ಕೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಯಾಕಂದ್ರೆ 9 ಆಫ್ ಸೋರ್ಟ್ಸ್ ಟೆಂಪರೆನ್ಸ್ ಬಂದಿದೆ. ಸೊ ಖುಷಿ ವಿಚಾರನೂ ಆಗಿರ್ಬೋದು, ದುಃಖದ ವಿಚಾರನೂ ಆಗಿರ್ಬೋದು, ಎರಡನ್ನೂ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ಕರೆಂಟ್ಲಿ ಅನ್ಕೋತಾ ಇದ್ದಾರೆ. ಅವ್ರಿಗೆ ಮನ್ಸಲ್ಲಿ ಮೈಂಡಲ್ಲಿ ಕ್ಲಾರಿಟಿ ಇಲ್ಲ ಈ ಕನೆಕ್ಷನ್ ಬಗ್ಗೆ. ಅವ್ರಿಗೆ ಮುಂಚೆ ಯಾರೋ ಅವ್ರ ಲೈಫಲ್ಲಿ ಅವ್ರು ತುಂಬಾ ಹಚ್ಕೊಂಡಿರೋರು ಬಿಟ್ಟು ಹೋಗಿರ್ಬೋದು, ಅಥವಾ ಇವ್ರು ಅವ್ರನ್ನ ಕಳ್ಕೊಂಡಿರ್ಬೋದು. ಸೊ ಅದೆಲ್ಲ ಭಯ ಆಗುತ್ತೆ. ನಿಮ್ಮನ್ನು ಎಲ್ಲಿ ಅವ್ರ ಲೈಫಿಂದ ಕಳ್ಕೊಬಿಡ್ತೀನೋ ಅನ್ನೋ ಭಯ ತುಂಬಾ ಜಾಸ್ತಿ ಇದೆ. ಅಂಡ್ ನೈಟ್ ಹೊತ್ತು ಹತ್ತಿರ್ಬೋದು, ಎಸ್ಪೆಷಲಿ ನಿನ್ನೆ ರಾತ್ರಿ ಅವ್ರು ಹತ್ತಿದ್ದಾರೆ ನಿಮ್ನ ನೆನ್ಸ್ಕೊಂಡು. ಅಂಡ್ ಯಾವಾಗ ಈ ರಾತ್ರಿ ಮುಗಿಯುತ್ತೋ ಅಂತ ಯೋಚನೆ ಮಾಡಿದ್ದಾರೆ. ಯಾಕಂದ್ರೆ ನಿಮ್ ಥಾಟ್ಸು, ನಿಮ್ ನೆನಪುಗಳು ಅವ್ರನ್ನ ಅಷ್ಟು ಕಾಡಿದೆ ನಿನ್ನೆ ರಾತ್ರಿ. ಓಕೆ, ಈ ಫೀಲಿಂಗ್ಸ್ ಎಲ್ಲ ಗೈಸ್ ಜಾಸ್ತಿ ನನಗನ್ನಿಸ್ತಿರೋದು ಈ ಈ ಅಮಾವಾಸ್ಯೆ ಆಯ್ತಲ್ಲ, ಅದ್ರ ನೆಕ್ಸ್ಟ್ ಡೇ ಇಂದ ಅವ್ರಿಗೆ ಜಾಸ್ತಿ ಓವರ್ ಆಗಿ ಈ ಫೀಲಿಂಗ್ಸ್ ನಿಮ್ ಕಡೆ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ಓಕೆನಾ, ತುಂಬಾ ಆಂಗ್ಸೈಟಿ ಫೀಲ್ ಮಾಡ್ತಿದ್ದಾರೆ, ಇನ್ಸೆಕ್ಯೂರಿಟಿ ಕಾಡ್ತಿದೆ. ಉಳಿಸ್ಕೊತೀನ ಇವ್ರನ್ನ, ಕಳ್ಕೊಬಿಡ್ತೀನ, ಯಾಕಂದ್ರೆ ಮುಂಚೆನೂ ಇದೇ ತರ ಕಳ್ಕೊಂಡಿದೀನಿ, ಈಗ್ಲೂ ನನ್ನ ಲೈಫಲ್ಲಿ ಇವ್ರನ್ನೂ ಕಳ್ಕೊಬಿಡ್ತೀನ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಭಯ ಇದೆ ಅವ್ರಿಗೆ ನಿಮ್ಮನ್ನ ಕಳ್ಕೊಬಿಡ್ತೀನಿ ಅಂತ. ಮತ್ತೆ ಫ್ಯೂಚರ್ ಬಗ್ಗೆ ಏನು ಕ್ಲಾರಿಟಿ ಇಲ್ಲ, ಹೆಲ್ತ್ ಬಗ್ಗೆನೂ ಯೋಚನೆ ಮಾಡ್ತಾರೆ. ತುಂಬಾ ಬೇಜಾರಾಗಿದ್ದಾರೆ ಗೈಸ್. ಓಕೆನಾ, 2 ಸಿಚುವೇಶನ್ ಕಾಣಿಸ್ತಿದೆ ಅವ್ರ ಲೈಫಲ್ಲಿ. ಯಾಕಂದ್ರೆ 2 ಆಫ್ ವಾಂಡ್ಸ್ ಕಾರ್ಡ್ ಬಂತು. ಅವ್ರಿಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಿದೆ. ನಿಮ್ ಕಡೆ ಬರ್ಲಾ, ಆ ಕಡೆ ಹೋಗ್ಲಾ, ನಾನು ಏನ್ ಮಾಡ್ಲಿ ಅಂತ ತುಂಬಾ ಬೇಜಾರಾಗ್ತಿದೆ. ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಮ್ಯಾರಿಡ್ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಇರ್ಬೋದು. ಸೊ 2 ಸಿಚುವೇಶನ್ ಅಂತೂ ಖಂಡಿತ ಅವ್ರ ಲೈಫಲ್ಲಿ ಇದೆ. ಅವ್ರಿಗೆ ನಿಮ್ ಕಡೆ ಬರ್ಬೇಕು ಅಂದ್ರೆ ಅವರ ಜೀವನದ ಬಿಗ್ ಮೂವ್, ಅದು ನೆಕ್ಸ್ಟ್ ಬಿಗ್ ಮೂವ್ ಅವರು ತಗೋಬೇಕಾಗಿರೋದು. ಸೊ ಯೋಚನೆ ಮಾಡ್ತಿದ್ದಾರೆ. ಇನ್ನೂ ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ ಬೇಕು ಈ ಕನೆಕ್ಷನ್ ಅಲ್ಲಿ. ಇನ್ ಕೇಸ್ ಬಿಟ್ಟು ಬಂದ್ರು, ಇನ್ನೊಂದು ಆಪ್ಷನ್ ನ ನಿಮ್ ಕಡೆ ಬಿಟ್ಟು ಬಂದ್ರು, ಈ ಆಪ್ಷನ್ ಅಲ್ಲಿ ಅವರು ಖುಷಿಯಾಗಿರ್ತಾರ, ಸ್ಟೇಬಿಲಿಟಿ ಸಿಗುತ್ತಾ, ಫ್ಯೂಚರ್ ಏನು ಈ ಕನೆಕ್ಷನ್ದು, ಆ ತರ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ಈ ಕನೆಕ್ಷನ್ ಅಲ್ಲಿ ಅವ್ರಿಗೆ ಪ್ರೋಗ್ರೆಸ್ ಬೇಕು. ಓಕೆನಾ, ಈಗ ಪ್ರಪೋಸ್ ಮಾಡಿದ್ರೆ ಎಂಗೇಜ್ ಮಾಡಿದ್ರೆ ಮ್ಯಾರೇಜ್. ಓಕೆನಾ, ಆ ತರ ಪ್ರೋಗ್ರೆಸ್, ನೆಕ್ಸ್ಟ್ ಸ್ಟೆಪ್ಗೆ ಅವ್ರಿಗೆ ಪ್ರೋಗ್ರೆಸ್ ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ನಿಮ್ನ ಪ್ರೀತಿ ಮಾಡ್ತಾರೆ ಗೈಸ್. ಅಂಡ್ 2 ಇನ್ಕಮ್ ಸೋರ್ಸಸ್ ಅವ್ರಿಗಿದೆ. ಅದು ಫಾರಿನ್ ಇನ್ಕಮ್ ಸೋರ್ಸಸ್ ಇರ್ಬೋದು ಕೆಲವ್ರಿಗೆ, ಬಟ್ 2 ಇನ್ಕಮ್ ಸೋರ್ಸಸ್ ಅವ್ರಿಗೆ ಬರ್ತಾ ಇದೆ ಆಲ್ರೆಡಿ. ಅವ್ರು ವರ್ಕ್ ಮಾಡೋದಲ್ದೆ ಇನ್ನೊಂದ್ ಕಡೆ. ಅದನ್ನೆಲ್ಲ ನಿಮ್ಗೆ ಹೇಳ್ಕೋಬೇಕು, ನಿಮ್ಗೆ ಶೇರ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಅಂಡ್ ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್ ನಿಮ್ನ. ಫ್ಯೂಚರ್ನ ಪ್ಲಾನ್ ಮಾಡ್ತಿದ್ದಾರೆ ನಿಮ್ ಜೊತೆ. ಸ್ವಲ್ಪ ಕಾನ್ಫಿಡೆಂಟ್ ಆಗಿ ನಾನು ಮಾತಾಡ್ಬೇಕು ಅವ್ರ ಜೊತೆ.
ಈ ರಿಲೇಶನ್ಶಿಪ್ ಈ ಕನೆಕ್ಷನ್ ಅಲ್ಲಿ ನಾನು ಮುಂದುವರಿಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಸ್ಟ್ರೆಂತ್ ಸಾಕಾಗ್ತಾ ಇಲ್ಲ. ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಾರೆ, ಅವ್ರಿಗೆ ಆ ಸ್ಟ್ರೆಂತ್ ಸಾಕಾಗ್ತಿಲ್ಲ. ಅವರು ನೀವಿಲ್ದೆ ಇನ್ಕಂಪ್ಲೀಟ್ ಅಂತ ಫೀಲ್ ಮಾಡ್ತಾರೆ ಗೈಸ್. 9 ಆಫ್ ಕಪ್ಸ್ ಕಾರ್ಡ್ ಬಂದ್ಬಿಡ್ತು ಅಂದ್ರೆ ಒಂದು ಕಪ್ಪು ಮಿಸ್ಸಿಂಗ್ 10ಗೆ. ಸೊ ಅದು ನೀವು. ಸೊ ಅವ್ರ ಲೈಫಲ್ಲಿ ಎಲ್ಲ ಇದ್ರೂ ಏನೋ ಒಂದು ಮಿಸ್ಸಿಂಗ್ ಅಂತ ಫೀಲ್ ಮಾಡ್ತಾರೆ. ಏನೋ ಅವ್ರಿಗೆ ಹೆವಿನೆಸ್ ಫೀಲ್ ಆಗುತ್ತೆ, ಹೆವಿ ತರ. ನೀವ್ ಇಲ್ದೇ ಇರೋದ್ ಯೋಚನೆನೆ ಅವ್ರಿಗೆ ಒಂಥರ ತುಂಬಾ ಕಾಡುತ್ತೆ ಅವ್ರನ್ನ. ಅವ್ರ ಲೈಫ್, ಅಯ್ಯೋ ನನ್ನ ಲೈಫಲ್ಲಿ ಈ ಪರ್ಸನ್ ಇಲ್ವಲ್ಲ, ಈ ವ್ಯಕ್ತಿ ಇಲ್ವಲ್ಲ ಅಂತ ತುಂಬಾ ಕಾಡುತ್ತೆ. ಅಂಡ್ ಅವ್ರಿಗೆ ದೇವ್ರು ಅವ್ರ ಲೈಫಲ್ಲಿ ಚೆನ್ನಾಗೇ ಇಟ್ಟಿದ್ದಾನೆ ಅವ್ರನ್ನ. ಓಕೆ, ಆದ್ರೆ ನೀವಿಲ್ಲ ಅನ್ನೋದೇ ಒಂದು ಕೊರಗು ಅವ್ರಿಗೆ. ತುಂಬಾ ಎಮೋಷನಲಿ ನಿಮ್ ಕಡೆ ಅಟ್ಯಾಚ್ ಆಗಿದ್ದಾರೆ. ಅಂಡ್ ಅವ್ರ ಲೈಫಲ್ಲಿ ಸಕ್ಸಸ್ ನೋಡ್ತಾ ಇದ್ದಾರೆ. ಅವ್ರಿಗೆ ಏನು ಕರೆಂಟ್ಲಿ ಪ್ರಾಬ್ಲಮ್ಸ್ ಅಂತ ತುಂಬಾ 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 ಪ್ರಾಬ್ಲಮ್ಸ್ ಆ ತರ ಏನು ಇಲ್ಲ. ಬಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋದು ನಿಮ್ಮಿಂದ ಮಾತ್ರ. ಅಂಡ್ ನಿಮ್ಮನ್ನ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ, ನಿಮ್ ಕೇರ್ನ ಮಿಸ್ ಮಾಡ್ಕೋತಾರೆ, ತುಂಬಾ ನೆನ್ಸ್ಕೋತಾರೆ. ನೀವು ಎಷ್ಟು ಕೇರ್ ಮಾಡ್ತಿದ್ರಿ, ಅವ್ರ ಜೊತೆ ಹೆಂಗಿದ್ರಿ ಅಂತ ತುಂಬಾ ನೆನ್ಸ್ಕೋತಾರೆ. ಯಾಕಂದ್ರೆ ನಿಮ್ ತರ ವ್ಯಕ್ತಿ ಅವ್ರ ಲೈಫಲ್ಲಿ ಇನ್ನೊಬ್ರು ಬಂದಿಲ್ಲ ಗೈಸ್. ಓಕೆನಾ? ಅಂಡ್ ಅದೇ ಫೈನಾನ್ಷಿಯಲಿ ಅವ್ರದ್ದು ಕರೆಂಟ್ಲಿ ಚೆನ್ನಾಗಿದೆ, ಸಕ್ಸಸ್ ಸಿಕ್ಕಿದೆ. ಮತ್ತೆ ಅವ್ರ ಕರಿಯರ್ ಅಲ್ಲಿ ಸ್ಟೆಬಿಲಿಟಿ ಸಿಗ್ತಾ ಇದೆ, ಅದೆಲ್ಲ ಚೆನ್ನಾಗಿದೆ. ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂ ಕಾಣಿಸ್ತಿದೆ. ಅಂಡ್ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು ಅವ್ರ ಲೈಫಲ್ಲಿ ಆ ಥರ. ಆ್ಯಂಡ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಬಟ್ ತುಂಬ ದೊಡ್ಡ ರೀತಿಲಿ ಏನು ಅವ್ರಿಗೆ ಕರೆಂಟ್ಲಿ ಏನು ಪ್ರಾಬ್ಲಮ್ಸ್ ಅಂಥದ್ದು ನನಗೆ ಕಾಣಿಸ್ತಾ ಇಲ್ಲ. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದು ಬಿಟ್ಟರೆ ಫೈಲ್ 1 ನನಗೆ ಯೋಚನೆ ಮಾಡ್ತಿದ್ದಾರೆ, ಹೆಂಗೆ ಅಪ್ರೋಚ್ ಮಾಡಲಿ, ಹೆಂಗೆ ಬರಲಿ, ಪ್ಲ್ಯಾನ್ ಮಾಡ್ತಿದ್ದಾರೆ ಫ್ಯೂಚರಲ್ಲಿ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ನಿಮ್ಮ ಕಡೆ ಬರಬೇಕು, ಆ್ಯಕ್ಷನ್ ತಗೋಬೇಕು ಅಂತ ತುಂಬ ಆಸೆ ಇದೆ. ಬಟ್ ನೈಟ್ ಎನರ್ಜೀಸ್ ಇರೋದ್ರಿಂದ ಆ್ಯಕ್ಷನ್ ತಗೊಳ್ಳಲ್ಲ, ಅನ್ಕೋತಾರೆ ಹಿಂಗೆ ಮಾಡಬೇಕು, ಹೋಗಬೇಕು ಅಂತ. ದಿ ಎಂಪ್ರೆಸ್ ಕಾರ್ಡ್ ನಿಮ್ಮನ್ನ ತುಂಬಾ ಬ್ಯೂಟಿಫುಲ್ ಅಂತ ಅನ್ಕೋತಾರೆ. ಅಂಡ್ ಅವರು ನಿಮ್ಮ ಮಗುವಿಗೆ ಅವ್ರ ಒಟ್ನಲ್ಲಿ ನೀವು ಅವರ ಪಾರ್ಟ್ನರ್ ಆಗಬೇಕು. ಆ್ಯಂಡ್ ನಿಮಗೆ ಮಗು ಆಗಬೇಕು. ಆ ಥರ ಎಲ್ಲ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ತಲೆಯಲ್ಲಿ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಜನಕ್ಕೆ ಕಾಣಿಸ್ತಿದೆ ನನಗೆ. ನೋಡಿ, 2 ಆಫ್ ವಾಂಡ್ಸ್ ಮತ್ತು 3 ಆಫ್ ಪೆಂಟಿಕಲ್ಸ್ ಬಂತು. ಅವ್ರ ಲೈಫಲ್ಲಿ ಇನ್ನೊಂದು ಆಪ್ಷನ್ ಇದೆ. ಬಟ್ ಅವರು ಆ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ನಿಮ್ಮ ಕಡೆನೇ ಜಾಸ್ತಿ ಇಂಟ್ರೆಸ್ಟು. ಆ ಆಪ್ಷನ್ ಕಡೆ ಗಮನ ಕೊಡ್ತಾ ಇಲ್ಲ. ಬಟ್ ಆ ಆಪ್ಷನ್ ಏನು ಥರ್ಡ್ ಪಾರ್ಟಿ ಇದ್ದಾರೆ ಅವರು, ಅಥವಾ ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿ, ಅವರು ಅವ್ರ ಕಡೆ ತುಂಬ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಬಟ್ ಇವ್ರಿಗೆ ನಿಮ್ಮ ಕಡೆನೇ ಗಮನ, ಬೇರೆ ಯಾವ ಕಡೆನೂ ಗಮನ ಇಲ್ಲ ಕರೆಂಟ್ಲಿ ಗೈಸ್. ನಿಮ್ಮನ್ನ ತುಂಬ ಬ್ಯೂಟಿಫುಲ್ ಅಂತ ನೋಡ್ತಾರೆ. ನಿಮಗೆ ತುಂಬ ಚಾಯ್ಸಸ್ ಇದೆ ಲೈಫಲ್ಲಿ ಅಂತ ಅನ್ಕೋತಾ ಇದ್ದಾರೆ ಕರೆಂಟ್ಲಿ. ಆ್ಯಂಡ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ಇಷ್ಟ ಆಗುತ್ತೆ. ಫಿಸಿಕಲಿನೂ ನಿಮ್ಮ ಕಡೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ ಫಿಸಿಕಲಿ. ಓಕೆ, ಈ ಕನೆಕ್ಷನ್ನ ಇನ್ನೂ ಬೆಳೆಸ್ಬೇಕು, ಉಳಿಸ್ಬೇಕು, ಇನ್ನೂ ಎಫರ್ಟ್ ಹಾಕಬೇಕು ಅಂತ ಅವ್ರಿಗೆ ಕರೆಂಟ್ಲಿ ತುಂಬ ಅನ್ನಿಸ್ತಿದೆ. ಅವ್ರು ಮುಂಚೆ ಯಾಕೆ ಎಫರ್ಟ್ ಹಾಕಿಲ್ಲ ಅಂದರೆ ವರ್ಕೋಹಾಲಿಕ್ಕು, ಆ್ಯಂಡ್ ನೀವೇ ಎಫರ್ಟ್ ಹಾಕ್ತಿದ್ರಲ್ಲ, ಸೊ ಅವ್ರು ಸುಮ್ಮನೆ ಆಗ್ಬಿಟ್ಟಿದ್ರು. ಬಟ್ ಈಗ ಅವ್ರಿಗೆ ನಿಮ್ಮ ಬೆಲೆ ಗೊತ್ತಾಗ್ತಿದೆ. ಯಾಕಂದರೆ ಈಗ ಸ್ವಲ್ಪ ಸಪ್ರೆಷನಲ್ಲಿ ಇದ್ದೀರಾ, ಅಥವಾ ಆನ್ ಆ್ಯಂಡ್ ಆಫ್ ಆಗ್ತಿದೆ. ಸೊ ನಾನು ಎಫರ್ಟ್ ಹಾಕ್ಬೇಕಿತ್ತು, ತಪ್ಪು ಮಾಡಿದೆ ಅಂತ ಅವ್ರಿಗೆ ಕರೆಂಟ್ಲಿ ಅನ್ನಿಸ್ತಿದೆ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್. ಫೈಲ್ 1 ನೋಡಿ, ಒಂಟಿಯಾಗಿ ಕೂತಿದ್ದಾರೆ. ಅವ್ರ ಸುತ್ತ ಎಷ್ಟೇ ಜನ ಇರ್ಬೋದು. ಮೂನ್ ಕಾರ್ಡು ಕನ್ಫ್ಯೂಷನು, ತುಂಬ ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದಾರೆ ಕರೆಂಟ್ಲಿ. ಏನು ಮಾಡಲಿ, ಏನು ಆ್ಯಕ್ಷನ್ ತಗೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ಮೆಂಟಲ್ ಸ್ಟೇಟಸ್ ಸರಿಗಿಲ್ಲ ಅಂತ ನಾನು ಆಗಲೇ ಹೇಳಿದೆ, ಕನ್ಫ್ಯೂಸ್ಡ್ ಸ್ಟೇಟು. ಆ್ಯಂಡ್ ಅವ್ರ ಲೈಫಲ್ಲಿ ಸಕ್ಸಸ್ ಸಿಕ್ಕಿದೆ, ಎಲ್ಲ ಇದೆ, ಜನಗಳಿದ್ದಾರೆ ಅವ್ರ ಸುತ್ತ. ಬಟ್ ಅವ್ರು ಎಲ್ಲರನ್ನೂ ಬಿಟ್ಟು
ಒಂಟಿಯಾಗಿ ಕೂತಿದ್ದಾರೆ. ಅವ್ರ ಲೈಫಲ್ಲಿ ಬೆಳಕೆ ಇಲ್ಲ, ನಾನು ಕತ್ಲಲ್ಲಿದ್ದೀನಿ ಅಂತ ಫೀಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಯಾಕಂದ್ರೆ ಆ ಬೆಳಕು ಅನ್ನೋದು ನೀವು ಗೈಸ್. ಓಕೆ, ಸಿ ಅವ್ರ ಲೈಫಲ್ಲಿ ಎಲ್ಲ ಆಪ್ಷನ್ ಇದೆ. ನಾನು ಆಗ್ಲೇ ಹೇಳ್ದೆ, 9 ಆಫ್ ಕಪ್ಸ್ ಕಾರ್ಡ್ ಬಂದಿದೆ, ಅದರದ್ದು ಕ್ಲಾರಿಟಿ ಕೊಡ್ತಾ ಇದೆ ಇದು. ಅವ್ರ ಲೈಫಲ್ಲಿ ಎಲ್ಲ ಆಪ್ಷನ್ ಇದ್ರು ಅವ್ರಿಗೆ ನೀವೇ ಬೇಕು. ಅವ್ರು ಬೇಜಾರಲ್ಲಿದ್ದಾರೆ, ಡಿಪ್ರೆಷನ್ ಮೂಡಲ್ಲಿದ್ದಾರೆ, ಒಂಟಿಯಾಗಿದ್ದಾರೆ, ನೈಟ್ ಹೊತ್ತು ನಿದ್ರೆ ಮಾಡ್ತಿಲ್ಲ, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾರೆ. ಎಲ್ಲ ಇದ್ದು ಏನೂ ಇಲ್ದಂಗಿದ್ದಾರೆ. ಆ್ಯಂಡ್ ಪೆಂಟಕಲ್ಸ್ ಎನರ್ಜಿ ಪದೇ ಪದೇ ಬರ್ತಿದೆ. ಸೊ ಅವ್ರು ನಿಮ್ಮ ಕಡೆ ಅಪ್ರೋಚ್ ಮಾಡೋದು ಲೇಟ್ ಆಗ್ಬೋದು ಗೈಸ್. ಓಕೆ, ಆ್ಯಂಡ್ ಎಮೋಷನ್ ಎಕ್ಸ್ಚೇಂಜ್ ಮಾಡಬೇಕು. ಎಮೋಷ್ನಲಿ ನಾನು ಆಗಲೇ ಹೇಳಿದ್ನಲ್ಲ, ರಿಪಿಟೇಷನ್ ಗೈಸ್. ಎಗೇನ್ ಇಟ್ಸ್ ಎ ಪವರ್ಫುಲ್ ರೀಡಿಂಗ್. ಯಾಕಂದರೆ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ನನಗೆ ಡಬಲ್ ಕನ್ಫರ್ಮೇಷನ್ ಕೊಡ್ತಿದ್ದಾರೆ. ಅವ್ರ ಎಮೋಷನ್ಸ್ನ ನಿಮಗೆ ಎಕ್ಸ್ಚೇಂಜ್ ಮಾಡಬೇಕು. ಯಾಕಂದರೆ ಫಸ್ಟ್ ಬಂದಿದೆ ಟೆಂಪರೆನ್ಸ್ ಕಾರ್ಡು, ಎಗೇನ್ 6 ಆಫ್ ಪೆಂಟಕಲ್ಸು. ಅವ್ರವ್ರ ಎಮೋಷನ್ಸ್ನ ನಿಮ್ಗೆ ಶೇರ್ ಮಾಡಬೇಕು. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಅದನ್ನೆಲ್ಲ ಹೇಳ್ಕೋಬೇಕು. ಅವ್ರ ಲೈಫಲ್ಲಿ ಏನೇನು ನಡೀತಿದೆ ಅದನ್ನ ಹೇಳ್ಕೋಬೇಕು ಅಂತ ತುಂಬಾ ಕರೆಂಟ್ಲಿ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಫೈಲ್ 1 ಪರ್ಸನ್ ನಿಮ್ಮ ಜೊತೆ ಫಸ್ಟ್ ಮಾತಾಡಬೇಕು. ಅವ್ರ ಲೈಫಲ್ಲಿ ಏನೇನು ನಡೀತಿದೆ ಅದನ್ನೆಲ್ಲ ಹೇಳಬೇಕು. ಎಮೋಷ್ನಲಿ ಅವ್ರು ಕನೆಕ್ಟ್ ಆಗಬೇಕು. ಅದು ನನಗೆ ಜಾಸ್ತಿ ಬರ್ತಾ ಇದೆ ಫೈಲ್ 1 ಪರ್ಸನ್ ಕಡೆಯಿಂದ. ಅವ್ರಿಗೆ ಏನೋ ಹೇಳ್ಕೋಬೇಕು. ಅವ್ರ ಲೈಫಲ್ಲಿ ಏನೇನು ನಡೀತು, ನಾನು ಏನು ಮಾಡ್ತಿದ್ದೀನಿ, ಏನು ಆಗ್ತಿದೆ, ಎಲ್ಲನೂ ಹೇಳ್ಕೋಬೇಕು ಅಂತ ತುಂಬ ಅನ್ಕೋತಿದ್ದಾರೆ. ಬಟ್ ಆರ್ಗ್ಯುಮೆಂಟ್ಸು, ಈ ಆನ್ ಆ್ಯಂಡ್ ಆಫು, ಅವ್ರ ಮುಂಚೆ ಎಫರ್ಟ್ ಹಾಕಿಲ್ವಲ್ಲ, ಸೊ ಈಗ ಹೆಂಗೆ ಹೋಗ್ಲಿ, ನಾನು ಹೆಂಗೆ ಹೇಳಲಿ ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ತುಂಬ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಯಾಕಂದರೆ ನೈಟ್ ಎನರ್ಜೀಸ್ ಬಂದಿರೋದ್ರಿಂದ ಅವ್ರು ಸಡನ್ ಆಗಿ ನಿಮ್ಮ ಕಡೆ ಬರಲ್ಲ, ಯೋಚನೆ ಮಾಡ್ತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ. ಆ್ಯಂಡ್ ಧೈರ್ಯ ಕಡಿಮೆ ಇದೆ ಅವ್ರಿಗೆ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಪ್ರೀತಿ ಇದೆ ನಿಮ್ಮ ಕಡೆ, ತುಂಬ ಪ್ರೀತಿ ಇದೆ. ಹೇಳ್ಕೊಳಲ್ಲ, ಶೋ ಮಾಡಲ್ಲ. ಫೈರಿ ಎನರ್ಜಿ ಕಾಣಿಸ್ತಿದೆ. ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಕಾಣಿಸ್ತಿದೆ. ಸ್ಟ್ರೆಂತ್ ತಗೊಂಡು ನಿಮ್ಮ ಕಡೆ ಬರಬೇಕು. ಆ ಧೈರ್ಯ, ಆ ಕರೇಜ್, ನೋಡಿ ಇಲ್ಲಿ ಸಿಂಹ ನಿಂತಿದೆ. ಆ ಧೈರ್ಯ, ಆ ಕರೇಜ್ ತಗೊಂಡು ನಿಮ್ಮ ಕಡೆ ಬರಬೇಕು. ಯಾಕಂದರೆ ಕರೆಂಟ್ಲಿ ಅವ್ರಿಗೆ ಆ ಕಾನ್ಫಿಡೆನ್ಸು ಇಲ್ಲ, ಧೈರ್ಯನೂ ಇಲ್ಲ. ಅದನ್ನ, ಆ ಪವರ್ ಬ್ಯಾಕ್ ತಗೊಂಡು ನಿಮ್ಮ ಕಡೆ ಬರಬೇಕು ಅಂತ ತುಂಬ ಫೈರಿ ಪ್ಯಾಷನ್ ಅವ್ರ ಹತ್ರ ಕಾಡ್ತಾ ಇದೆ. ಹೆಂಗಾದರೂ ಮಾಡಿ ನಾನು ಧೈರ್ಯ ಮಾಡಿ ಅಪ್ರೋಚ್ ಮಾಡಬೇಕು ಅಂತ. ಬಟ್ ಸಿಚುವೇಶನ್ ಅದಕ್ಕೆ ಫೇವರೇಬಲ್ ಆಗಿಲ್ಲ. ಸೊ ಅವ್ರು ಕರೆಕ್ಟ್ ಟೈಮ್ಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಫೈಲ್ 1. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ? ದಿ ರನ್ನರ್ ನೋಡಿ, ನೀವು ಹತ್ರ ಬಂದಾಗ ಅವ್ರು ಯಾವಾಗಲೂ ಓಡೋಗಿದ್ದಾರೆ, ಲೆಟ್ ಗೋ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಯಾಕಂದರೆ ಅವ್ರಿಗೆ ಈ ಕನೆಕ್ಷನ್ ಹೆಂಗೆ ಅನ್ನಿಸ್ತು ಅಂದರೆ, ಅವ್ರಿಗೆ ಕಂಟ್ರೋಲ್ ಸಿಗ್ದಂಗೆ ಈ ಕನೆಕ್ಷನ್ ಅವ್ರಿಗೆ ಅನಿಸಿದೆ. ಅವ್ರಿಗೆ ಕಂಟ್ರೋಲೇ ಸಿಗಲ್ಲ. ನಾನು ಈ ಥರನೂ ನಾನು ಒಬ್ರು ವ್ಯಕ್ತಿ ಕಡೆ ಅಟ್ರಾಕ್ಟ್ ಆಗ್ತೀನಾ ಅನ್ನೋ ರೇಂಜಿಗೆ ಅವ್ರಿಗೆ ಆಗಿದೆ. ಸೊ ಅವರು ಆ ಟೈಮಲ್ಲಿ ರನ್ ಮಾಡಿದ್ದಾರೆ, ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ ನಿಮಗೆ ಸಿಚುವೇಶನ್ನ. ಅವ್ರಿಗೆ ಗೊತ್ತು ಅದು ನಿಮ್ಗೆ ಹರ್ಟ್ ಆಗಿದೆ ಅಂತ. ಅವರು ನಿಮ್ಮಿಂದ ಡೈವರ್ಟ್ ಆಗೋಕ್ಕೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಪಾರ್ಟಿ ಮಾಡೋದು, ನಾನು ಒಂಟಿಯಾಗೆ ಖುಷಿಯಾಗಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶೋ ಮಾಡೋದು, ಸ್ಟೇಟಸ್ ಇರ್ಬೋದು, ಡಿ ಪಿ ಇರ್ಬೋದು, ಇನ್ಸ್ಟಾದಲ್ಲಿ ಪೋಸ್ಟ್ಸ್ ಇರ್ಬೋದು. ನಾನು ಈ ಮೂಮೆಂಟಲ್ಲಿ ಬದುಕ್ತೀನಿ, ನನಗೆ ಪಾಸ್ಟ್ ಬೇಡ, ಫ್ಯೂಚರ್ ಬೇಡ, ನಂಗೆ ಯಾರ್ದು ಅವಶ್ಯಕತೆ ಇಲ್ಲ ಅಂತ ಶೋ ಮಾಡ್ತಾರೆ. ಬಟ್ ಶೋ ಅಷ್ಟೇ ಗೈಸ್. ಅವ್ರ ಒಳಗಡೆಯಿಂದ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಆ್ಯಂಡ್ ನಿಮಗೆಲ್ಲ ಹೇಳ್ಕೋಬೇಕು, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಫಿಸಿಕಲಿನೂ ನನಗೆ ಇಂಟಿಮೆಸಿ ಕಾಣಿಸ್ತಿದೆ, ಫಿಸಿಕಲಿ ಇಂಟಿಮೇಟ್ ಆಗಬೇಕು. ಈ ಥರ ಒಟ್ನಲ್ಲಿ ಎಕ್ಸ್ಚೇಂಜ್ ಆಫ್ ಎನರ್ಜಿ, ಅದು ಅವ್ರಿಗೆ ತುಂಬ ಕರೆಂಟ್ಲಿ ಅನ್ನಿಸ್ತಿದೆ ಗೈಸ್. ಅನ್ಕಂಡೀಷನಲ್ ಪ್ರೀತಿ ನಿಮ್ಮ ಮೇಲಿದೆ ಅವ್ರಿಗೆ. ಅವರು ನೀವೆಷ್ಟು ಕೊಟ್ಟಿದ್ರಿ ಅಷ್ಟನ್ನೇ ಕೊಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಆ್ಯಂಡ್ ನಾನು ತಪ್ಪು ಮಾಡಿದ್ದೀನಿ, ನಾನು ಫೇರ್ ಆಗಿರಲಿಲ್ಲ ಈ ಕನೆಕ್ಷನಲ್ಲಿ. ಸೊ ನಾನು ಫೇರ್ ಆಗಿರಬೇಕು ಅಂತ ತುಂಬ ಕರೆಂಟ್ಲಿ ಅನ್ಕೋತಾ ಇದ್ದಾರೆ. ವೆರಿ ಮಚ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು ಫಿಸಿಕಲಿನೂ. ಬ್ಲೋಯಿಂಗ್ ಕಿಸ್ ಅಂತ ಬಂದಿದೆ. ಇನ್ನೂ ಅವ್ರಿಗೆ ಟೈಮ್ ಬೇಕು. ಇದು ನಿಮ್ಮ ಕನೆಕ್ಷನ್ ಅಲ್ಲಿ ಆನ್ ಆ್ಯಂಡ್ ಆಫ್ ಜಾಸ್ತಿ ಕಾಣಿಸ್ತಿದೆ. ಆ್ಯಂಡ್ ಈ ಸೈಕಲ್ಸ್ ಪದೇ ರಿಪೀಟ್ ಆಗ್ತಿದೆ. ಪದೇ ಹೀಲ್ ಆಗ್ತೀರಾ, ಮತ್ತೆ ಬರ್ತೀರಾ, ಮತ್ತೆ ಬ್ರೇಕಪ್ ಆಗುತ್ತೆ, ಮತ್ತೆ ಆರ್ಗ್ಯುಮೆಂಟ್ಸ್, ಆ ಥರ ಆಗ್ತಿದೆ.
ಅವ್ರು ಅನ್ಕೋತಾ ಇದಾರೆ ಇನ್ನೂ ನಾನು ಹೀಲ್ ಆಗಿ, ನಾನು ಅವಾಗ್ಲೇ ಹೇಳ್ದಂಗೆ ಟೆಂಪರೆನ್ಸ್ ಕಾರ್ಡ್ ಬಂತು, ಆ ಕೋಪ ಅಗ್ರೆಷನ್ ಎಲ್ಲ ಬಿಟ್ಟು ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡ್ಬೇಕು ಅಂತ. ಸೊ ಇನ್ನು ನನಗ್ ಸ್ವಲ್ಪ ಟೈಮ್ ಬೇಕು ಅಂತ ಅವ್ರೇ ಅನ್ಕೋತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಸ್ಟ್ರೆಂತ್ ಇಲ್ಲ, ಅಂಡ್ ಅವರು ಎಷ್ಟೋ ಸರಿ ಈ ಕನೆಕ್ಷನ್ ಇಂದ ಆಚೆ ಹೊಟ್ಟೋಗ್ಬೇಕು, ಈ ಕನೆಕ್ಷನ್ ಇಂದ ನಾನು ಕಂಪ್ಲೀಟ್ ಆಗಿ ಆಚೆ ಹೊಟ್ಟೋಗ್ಬೇಕು, ಮುಗೀತು ಈ ಕನೆಕ್ಷನ್ ಅಂತ ತುಂಬಾ ಸರಿ ಅನ್ಕೊಂಡಿದ್ದಾರೆ. ಅಂಡ್ ಇದು ಮುಗ್ದೋಯ್ತು, ನಾನು ಮತ್ತೆ ಸೆಕೆಂಡ್ ಚಾನ್ಸ್ ಕೊಡಬಾರ್ದು ಅಂತ ತುಂಬಾ ಸರಿ ಅನ್ಕೊಂಡಿದ್ದಾರೆ. ಮತ್ತೆ ಈ ಕನೆಕ್ಷನ್ಗೆ ಹೋಗ್ಬಾರ್ದು ನಾನು. ಯಾಕಂದ್ರೆ ಒಂದು ಅವ್ರ ಲೈಫಲ್ಲಿ ಇನ್ನೊಬ್ರು ಇರ್ಬೋದು, ಅಥವಾ ಅವ್ರು ಮ್ಯಾರಿಡ್ ಆಗಿರ್ಬೋದು, ನೀವು ಮ್ಯಾರಿಡ್ ಆಗಿರ್ಬೋದು, ಇಬ್ರು ಮ್ಯಾರಿಡ್ ಆಗಿರ್ಬೋದು, ಅಥವಾ ಇಬ್ರು ಮದ್ವೆ ಆಗಿಲ್ಲ ಅಂದ್ರೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಕ್ಯಾಸ್ಟ್ ಇಶ್ಯೂಸ್ ಇರ್ಬೋದು. ಸೊ ಅವ್ರು ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ ಈ ಕನೆಕ್ಷನ್ ಬೇಡ, ಇಲ್ಲಿಗೆ ನಿಲ್ಸೋಣ, ಅವ್ರಿಗೂ ತೊಂದ್ರೆ ನನ್ಗೂ ತೊಂದ್ರೆ ಬೇಡ ಅಂತ ತುಂಬಾ ಸರಿ ಅನ್ಕೊಂಡಿದ್ದಾರೆ. ಬಟ್ ಆಗ್ತಾ ಇಲ್ಲ ಅವ್ರಿಗೆ. ತುಂಬಾ ಸರಿ ಟ್ರೈ ಮಾಡಿದ್ದಾರೆ ಇದರಿಂದ ಆಚೆ ಬರಕ್ಕೆ, ಬಟ್ ಕರೆಂಟ್ಲಿ ಆಗ್ತಿಲ್ಲ. ಸೊ ಅವ್ರು ಮತ್ತೆ ಬರಕ್ ಪ್ಲಾನ್ ಅಂತೂ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. 8 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಅವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ನಿಮ್ ಬಗ್ಗೆ ವಿಚಾರಿಸ್ಕೊತಾ ಇದ್ದಾರೆ, ನಿಮ್ ಬಗ್ಗೆ ಇನ್ಫಾರ್ಮೇಶನ್ ತಗೋತಾ ಇದ್ದಾರೆ. ನೈಟ್ ಹೊತ್ತಂತೂ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ನೈಟ್ ಆದ್ರೆ ನಿಮ್ಮ ಯೋಚನೆಗಳು, ನಿಮ್ಮ ಮೆಮೊರೀಸು, ನಿಮ್ಮ ಮುಖ, ನಿಮ್ ಜೊತೆ ಮಾತಾಡಿದ್ದು, ಕಳೆದ ಕ್ಷಣ, ಅವೆಲ್ಲ ತುಂಬಾ ಕಾಡುತ್ತೆ ಅವ್ರಿಗೆ ನೈಟ್ ಹೊತ್ತು. ಯಾರಿಗೂ ಗೊತ್ತಿಲ್ದಂಗೆ ನಿಮ್ ಫೋಟೋ ನೋಡೋದು, ನಿಮ್ದೇನಾದ್ರೂ ವಿಡಿಯೋ ಇದ್ರೆ ವಿಡಿಯೋ ನೋಡೋದು, ಅಥವಾ ನಿಮ್ ಪೋಸ್ಟ್ಸ್ ಏನಾದ್ರು ಹಾಕಿದ್ರೆ ತೆಗೆದು ನೋಡೋದು, ನೀವು DP ಏನ್ ಹಾಕಿದ್ದೀರಾ ಅದನ್ನ ನೋಡೋದು, ಆತರ ಯಾರಿಗೂ ಗೊತ್ತಿಲ್ದಂಗೆ ನೋಡೋದು, ಹಂಗೆಲ್ಲ ಮಾಡ್ತಾರೆ ಯೂಶುವಲಿ ನೈಟ್ ಹೊತ್ತು ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಬೆಳಿಗ್ಗೆ ಹೊತ್ತು ಫ್ರೆಂಡ್ಸು, ಪಾರ್ಟಿ, ಹಂಗೆ ಹಂಗೆ ಅಂತ ಆಕ್ಯುಪೈಡ್ ಆಗಿರ್ತಾರೆ. ಬಟ್ ನೈಟ್ ತುಂಬಾ 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 ಮಿಸ್ ಮಾಡ್ಕೋತಾರೆ ಗೈಸ್. ಓಕೆನಾ? ಅವ್ರಿಗೆ ಆಗ್ತಾ ಇಲ್ಲ ಅಂದ್ರೆ ಕಂಟ್ರೋಲ್ ಆಗಲ್ವಲ್ಲ, ಆ ಥರ ಫೀಲಿಂಗ್ಸ್ ಕಾಣಿಸ್ತಿದೆ ನಂಗೆ ಕರೆಂಟ್ಲಿ. ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೇಕು ಲೈಫಲ್ಲಿ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ ಕರೆಂಟ್ಲಿ. ನಾನು ತಪ್ಪು ಮಾಡ್ಬಿಟ್ಟೆ, ಈ ಕನೆಕ್ಷನ್ ಅಲ್ಲಿ ನಾನು ಅವ್ರಿಗೆ ಏನೂ ಕೊಟ್ಟಿಲ್ಲ, ಅವ್ರಿಗೆ ಏನ್ ಡಿಸರ್ವಿಂಗ್ ಇದ್ರು ಅದೇನು ನಾನು ಕೊಟ್ಟಿಲ್ಲ. ಸೊ ನಾನು ಇನ್ಮೇಲಾದ್ರೂ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ನೋಡಿ ನೈಟ್ ಎನರ್ಜಿ. ಸೊ ಅನ್ಕೋತಾರಷ್ಟೇ, ಆಕ್ಷನ್ ತಗೊಳಲ್ಲ ನೈಟ್ ಎನರ್ಜಿ ಇದ್ರೆ. ಪೇಜ್ ಆಫ್ ಪೆಂಟಕಲ್ಸ್. ನೀವು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಗೈಸ್. ಅವ್ರ ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ. ಆ್ಯಂಡ್ ನೀವು ತುಂಬಾ ಬ್ಯೂಟಿಫುಲ್ ಅನಿಸ್ತೀರಾ ಅವರಿಗೆ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ. ಆ್ಯಂಡ್ ನೀವು ಅವ್ರಿಗೆ ಲಕ್ ತಂದ್ಕೊಡ್ತೀರಾ ಅಂತಾನು ಫೀಲ್ ಮಾಡ್ತಾರೆ. ನೀವು ಅವ್ರ ಜೊತೆ ಇದ್ರೆ, ನಿಮ್ಮ ಎನರ್ಜಿ ಜೊತೆ ಇದ್ರೆ ಅವ್ರಿಗೆ ಲಕ್, ಲೈಫಲ್ಲಿ ಇನ್ನೂ ಖುಷಿಯಾಗಿರ್ತೀನಿ ಅನ್ನೋ ಥರ ತುಂಬ ಫೀಲ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಹೊಸದಾಗಿ ಕನೆಕ್ಷನ್ಗೆ ನಾನು ಏನಾದರೂ ಆಫರ್ ಮಾಡಬೇಕು, ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಅಥವಾ ಏನಾದರೂ ದೊಡ್ಡದಾಗಿ ಆಫರ್ ಕೊಡ್ಬೇಕು ನಿಮಗೆ, ಅವಾಗ ಮಾತ್ರ ನೀವು ಅವ್ರ ಕಡೆ ಬರ್ತೀರಾ ಅಂತ ಅವ್ರಿಗೆ ತುಂಬ ಅನಿಸ್ತಿದೆ. ಇಷ್ಟು ದಿನ ಅವರು ತುಂಬ ಕಡಿಮೆ ಕೊಟ್ಟಿದ್ದಾರೆ. ಅಂದರೆ ಬ್ರೆಡ್ ಕ್ರಮ್ಸ್ ಥರ ಕಡಿಮೆ, ಪುಟ್ಟ ಪುಟ್ಟ ಆ್ಯಕ್ಷನ್, ಪುಟ್ಟ ಇದು ನೀವು ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗ್ತಿದ್ರಿ. ಬಟ್ ಅವ್ರಿಗೀಗ ಅನ್ನಿಸ್ತಿದೆ ಅಷ್ಟಕ್ಕೆ ಸರಿ ಹೋಗಲ್ಲ ಈ ಕನೆಕ್ಷನ್ನು. ನಾನು ಬಿಗ್ ಆ್ಯಕ್ಷನ್ ತಗೋಬೇಕು, ಅಥವಾ ದೊಡ್ಡದಾಗಿ ಏನಾದರೂ ಮಾಡಿದ್ರೆ ಮಾತ್ರ ಇವ್ರು ನನಗೆ ಉಳ್ಕೋತಾರೆ, ಇವ್ರು ನನ್ನ ಲೈಫಲ್ಲಿ ಇರ್ತಾರೆ ಅಂತ ತುಂಬ ಜಾಸ್ತಿ ಅನ್ನಿಸ್ತಿದೆ ಅವ್ರಿಗೆ ಕರೆಂಟ್ಲಿ. ಮತ್ತೆ ಕಮಿಟ್ಮೆಂಟ್ ಕಾರ್ಡ್ ಬಂದಿದೆ ಗೈಸ್, 6 ಆಫ್ ವಾಂಡ್ಸು. ಅವರು ಅದೇ ನಾನು ಹೇಳಿದ್ನಲ್ಲ, ತುಂಬಾ ಜನ ಅನ್ಕೋತಾ ಇದ್ದಾರೆ ಮದ್ವೆ, ಒಟ್ನಲ್ಲಿ ನಿಮ್ ಜೊತೆ ಕಮಿಟ್ ಆಗ್ಬೇಕು, ಸಾಕು ಈ ಆನ್ ಅಂಡ್ ಆಫ್ ಎಲ್ಲ, ಕಮಿಟ್ ಆಗ್ಲೇಬೇಕು, ಕಮಿಟ್ಮೆಂಟ್ ನಾನು ಕೊಡ್ಲೇಬೇಕು, ಇಷ್ಟು ದಿನ ನಾನು ಮಾಡಿದ ತಪ್ಪು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೋತಿದ್ದಾರೆ ಗೈಸ್. ಪ್ಲೀಸ್ ಕ್ಲೈಮ್ ಮಾಡಿ 392 ಬರ್ದು. ವೆರಿ ನೈಸ್ ಮೆಸೇಜು. ಪದೇ ಕಮಿಟ್ಮೆಂಟ್ ಕಾರ್ಡ್ ಬರ್ತಿದೆ, ಮ್ಯಾರೇಜ್ ಕಾರ್ಡ್ ಬರ್ತಿದೆ, 5 ಆಫ್ ಕಪ್ಸ್. ಎಗೈನ್ ಅವ್ರ ಲೈಫಲ್ಲಿ ಏನಿದೆ ಅದರಿಂದ ಅವ್ರ ಖುಷಿ ಸಿಗ್ತಾ ಇಲ್ಲ. ಏನೇ ಇರಲಿ ಅವ್ರ ಖುಷಿ ಇಲ್ಲ. ನೀವು ಒಬ್ರು ಬಂದ್ರೆ ಸಾಕು ಅವ್ರ ಲೈಫಲ್ಲಿ ಎಲ್ಲ ಖುಷಿನೂ
ಡಬಲ್ ಟ್ರಿಬಲ್ 10 ಟೈಮ್ಸ್ 1000 ಟೈಮ್ಸ್ ಆಗುತ್ತೆ ಗೈಸ್. ಅಷ್ಟು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಕರೆಂಟ್ಲಿ. ನಿಮ್ಮನ್ನ ಯಾರಿಗೂ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ, ನಿಮ್ನ ಯಾರಿಗೂ ನೀವು ಯಾರ ಜೊತೆ ಮಾತಾಡಿದ್ರು ಅವ್ರಿಗೆ ಇಷ್ಟ ಆಗಲ್ಲ, ತುಂಬ ಪಾಸಿಟಿವ್ ಫೀಲ್ ಮಾಡ್ತಿದ್ದಾರೆ. ಮತ್ತು ನಿಮ್ಗೆ ತುಂಬ ಚಾಯ್ಸಸ್ ಇದೆ, ಬೇರೆಯವ್ರಿಗೆ ನೀವು ಅಟೆನ್ಷನ್ ಕೊಟ್ಟರೆ ಅವ್ರಿಗೆ ಒಂಚೂರು ಇಷ್ಟ ಆಗಲ್ಲ. ಆ್ಯಂಡ್ ನಿಮ್ಮನ್ನ ಬಚ್ಚಿಟ್ಕೋಬೇಕು, ಯಾರಿಗೂ ತೋರಿಸ್ಬಾರ್ದು ಅನ್ನೋ ರೇಂಜಿಗೆ ಪಾಸೆಸಿವ್, ವೆರಿ ಪಾಸಿಟಿವ್ ಎನರ್ಜಿನೂ ಕಾಣಿಸ್ತಾ ಇದೆ. ಅವ್ರ ಜೊತೆ ಮಾತ್ರ ಮಾತಾಡಬೇಕು, ಅವ್ರ ಮಾತನ್ನ ಕೇಳಬೇಕು. ಅವ್ರು ಏನಾದ್ರು ಶೇರ್ ಮಾಡ್ಕೊತೀನಿ ಅಂದರೆ ಅವ್ರ ಮಾತು, ಅವರ ಮನಸ್ಥಿತಿಗಳು ಏನಿರುತ್ತೋ ಮೆಂಟಲಿ ಅವ್ರಿಗೆ ಎಂತ ಯಾವ್ದಾದ್ರು ವಿಷಯದಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ನಿಮ್ಗೆ ಹೇಳ್ಕೋಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ ಗೈಸ್ ಕರೆಂಟ್. ಯಾ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. ಫೈಲ್ 1% ಕಡೆಯಿಂದ ನನ್ನ ವ್ಯೂವರ್ಸ್ಗೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಆ್ಯಂಡ್ ಫುಲ್ಲಿ ಇನ್ ಲವ್ ವಿತ್ ಗೈಸ್. ಕ್ಲೈಮ್ ಮಾಡಿ, ವೆರಿ ನೈಸ್ ಎನರ್ಜಿ. ಎಕ್ಸ್ಟ್ರೀಮ್ಲಿ, ಕಂಪ್ಲೀಟ್ಲಿ, ಫುಲ್ಲಿ ಅವ್ರು ನಿಮ್ಮನ್ನ ಪ್ರೀತಿಸ್ತಾರೆ. ಬೇರೆ ಯಾರೇ ಇರ್ಬೋದು, ಬಟ್ ಅವ್ರು ಪ್ರೀತಿ ಮಾಡೋದು ನಿಮ್ಮನ್ನ ಮಾತ್ರ. ಐ ನೀಡ್ ಟು ನೋ ಯು ಮೋರ್. ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅವ್ರಿಗೆ ತುಂಬ ಕುತೂಹಲ ಇದೆ. ನಾನು ಆಗಲೇ ಹೇಳಿದೆ ಗೈಸ್, ಡಬಲ್ ರಿಪಿಟೇಷನ್. ಇಲ್ಲಿ 8 ಆಫ್ ಪೆಂಟಿಕಲ್ಸ್. ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಅದೇ ಮೆಸೇಜು ರಿಪೀಟ್ ಆಯ್ತು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ತುಂಬ ನಿಮ್ಮ ಬಗ್ಗೆ ಬೇರೆಯವ್ರ ಕಡೆಯಿಂದ ತಿಳ್ಕೊತಾ ಇದ್ದಾರೆ ಅನ್ನಲ್ಲ, ಅದೇ ಮೆಸೇಜ್ ಗೈಸ್. ನಾನು ಹೇಳಿದ ಮೆಸೇಜೇ ಕಾರ್ಡ್ಸೇ ಬರುತ್ತೆ ನಾನು ರೀಡಿಂಗ್ಸ್ ಮಾಡೋವಾಗ. ಥ್ಯಾಂಕ್ಸ್ ನನ್ನ ಏಂಜಲ್ಸ್ಗೆ, ಯೂನಿವರ್ಸ್ಗೆ ತುಂಬ ತುಂಬ ಥ್ಯಾಂಕ್ಸ್. ನನ್ನ ರೀಡಿಂಗ್ಸ್ನ ಇಷ್ಟು ಪವರ್ಫುಲ್ ಮಾಡೋದಕ್ಕೆ ಥ್ಯಾಂಕ್ಸ್. ಓಕೆನಾ? ತುಂಬ ಕ್ಯೂರಿಯಾಸಿಟಿ ಇದೆ, ತಿಳ್ಕೊತಾನೂ ಇದ್ದಾರೆ ಗೈಸ್ ಅವ್ರು ನಿಮ್ಮ ಬಗ್ಗೆ. ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ಆ್ಯಂಡ್ ಔಟ್. ನಾನು ಆಗಲೇ ಏನು ಹೇಳಿದೆ, ಮೆಂಟಲಿ ಫಿಸಿಕಲಿ ನಿಮ್ಮ ಕಡೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ ಅಂತ. ಆ್ಯಂಡ್ ನೀವು ತುಂಬ ಬ್ಯೂಟಿಫುಲ್ ಅನಿಸ್ತೀರ ಅವ್ರಿಗೆ ಅಂತ. ಅದೇ ಬಂದಿದೆ. ನಾನು ಏನು ಹೇಳಿದೆ ಅದೇ ಕಾರ್ಡ್ ರೆಪಿಟೇಷನ್ ಈಗೇನ್ಗೆ. ಓಕೆನಾ? ಖುಷಿನ ಕ್ಲೈಮ್ ಮಾಡಿ ಎನರ್ಜಿನ. ಮೈ ಲವ್ ಫಾರ್ ಯು ಗ್ರೋಸ್ ವಿತ್ ಈಚ್ ಡೇ. ಪ್ರತಿದಿನ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚುತ್ತಾನೇ ಇದೆ ಅವರಿಗೆ. ಸ್ಟಾರ್ಟ್ ಫ್ರೆಶ್. ನಾನು ಆಗಲೇ ಏನು ಹೇಳಿದೆ, ಪೇಜ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿತ್ತಲ್ಲ, ಅವಾಗೇನು ಹೇಳಿದೆ ನಾನು, ಹೊಸ ಸ್ಟಾರ್ಟ್ ಮಾಡಬೇಕು ಈ ಕನೆಕ್ಷನ್. ಮೊದ್ಲಿನ ಥರ ಮೊದ್ಲಿಂದ ಏನೇನಿದೆ ಅದನ್ನೆಲ್ಲ ಬಿಟ್ಟು ಹೊಸದಾಗಿ ಶುರು ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅಂತ. ಅದೇ ರಿಪಿಟೇಷನ್ ಗೈಸ್. ಓಕೆ, ನಾನು ನಿಜವಾಗ್ಲೂ ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರು ಇಷ್ಟು ನನಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ನನ್ನ ವ್ಯೂವರ್ಸ್ಗೋಸ್ಕರ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ನೋಡೋಣ. ಓಕೆನಾ? ಅಂದರೆ ಜನರಲಿ ಆ್ಯಂಡ್ ಲವ್ ಎರಡಕ್ಕೂ ಪೇ ಅಟೆನ್ಷನ್ ಟು ಸೈನ್ಸ್. ನಿಮ್ಗೆ ಏನೇನೋ ಸೈನ್ಸ್ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರುತ್ತೆ, ಅದ್ರ ಕಡೆ ಅಟೆನ್ಷನ್ ಕೊಡಿ ಆ್ಯಂಡ್ ನೋಟಿಸ್ ಮಾಡಿ. ಕೋಇನ್ಸಿಡೆನ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ಅದು ಸೈನ್ಸ್ ಯೂನಿವರ್ಸ್ ಕಡೆಯಿಂದ ಅಂತ ಹೇಳ್ತಿದ್ದಾರೆ. ಪ್ರೀತಿ ಬಗ್ಗೆನೂ ಇರ್ಬೋದು, ಜನರಲಿನೂ ಇರ್ಬೋದು. ಕರೆಂಟ್ಲಿ ಆರ್ಗ್ಯುಮೆಂಟ್ಸು ಮತ್ತು ನಿಮ್ಮಿಬ್ಬರ ಮಧ್ಯೆ ಈ ಡಿಸ್ಟೆನ್ಸು ಅದೆಲ್ಲ ಏನಾಗಿದೆ ಅಂದರೆ ರಿಲೇಷನ್ಶಿಪ್ನ ಹೆಲ್ದಿ ವೇಲಿ ಇರ್ಸೋಕ್ಕಾಗ್ತಿಲ್ಲ. ಸೊ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಆರ್ಗ್ಯುಮೆಂಟಿವ್ ಆಗೋದು ಒಳ್ಳೇದಲ್ಲ. ಆ್ಯಂಡ್ ಗ್ರ್ಯಾಟಿಟ್ಯೂಡ್, ನಿಮ್ಮ ಲೈಫಲ್ಲಿ ಏನಿದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ ಯೂನಿವರ್ಸ್ಗೆ. ಈ ಪ್ರೀತಿ ನಿಮ್ಮದೇನೆ, ಯಾರು ಕಿತ್ಕೊಳಕ್ಕಾಗಲ್ಲ. ಖಂಡಿತ ನೀವು ಅದನ್ನ ಅಟ್ರಾಕ್ಟ್ ಮಾಡ್ತೀರಾ. ಪಾಸಿಟಿವ್ ಆಗಿರಿ ಅಂತ ಯೂನಿವರ್ಸ್ ಹೇಳ್ತಾರೆ. ಓಕೆನಾ? ಸೊ ಪಾಸಿಟಿವ್ ಆಗಿರಿ ಗೈಸ್. ಯಾರು ನಿಮ್ಮ ಪ್ರೀತಿನ ನಿಮ್ಮಿಂದ ಕಿತ್ಕೊಳಕ್ ಸಾಧ್ಯ ಇಲ್ಲ. ಓಕೆ, ಕ್ಲೈಮ್ ಮಾಡಿ 392 ಬರ್ದು. ಈ ಪಾಸಿಟಿವ್ ಎನರ್ಜಿ ನಿಮ್ಗೆ ಬೇಕು ಅಂದರೆ ಯೂನಿವರ್ಸ್ಗೆ, ಏಂಜಲ್ಸ್ಗೆ 392 ಬರ್ದು ಥ್ಯಾಂಕ್ಸ್ ಹೇಳಿ. ಓಕೆ, ಜನರಲ್ ಗೈಡೆನ್ಸ್ ಏನಿದೆ ನಿಮಗೆ, ಆಲ್ವೇಸ್ ಫಾಲೋ ಯುವರ್ ಇನ್ನರ್ ಸೆಲ್ಫ್ ಆ್ಯಂಡ್ ಡೂ ವಾಟ್ ಇಟ್ ಸೇಸ್. ನಾನು ಆಗಲೇ ಹೇಳ್ದಂಗೆ ಗೈಸ್, ಪೇ ಅಟೆನ್ಷನ್ ಟು ದ ಸಿಂಕ್ರಾನಿಸಿಟೀಸ್ ಅಂತ ಹೇಳಿದ್ರು. ಯೂನಿವರ್ಸ್ ಕಡೆಯಿಂದ ನಿಮಗೆ ತುಂಬ ಸೈನ್ಸ್ ಸಿಗ್ತಾ ಇದೆ. ಡ್ರೀಮ್ಸ್ ಮುಖಾಂತರ ಇರ್ಬೋದು, ಅಥವಾ ಯಾರೋ ಪದೇ ಪದೇ ಏನೋ ಒಂದು ಹೇಳಿದಾಗ, ಅಥವಾ ನಿಮ್ಮ ಮನ್ಸಿಗೆ ಅನಿಸುತ್ತೆ ಇಂಟ್ಯೂಷನ್, ನಾನು ಹಿಂಗೆ ಮಾಡಿದ್ರೆ ಸರಿ ಅಂತ, ಅದನ್ನು ಫಾಲೋ ಮಾಡಿ ಅಂತ 2 ಮೆಸೇಜ್ ಬಂದಿದೆ. ಡಬಲ್ ಕನ್ಫರ್ಮೇಷನ್ ಯೂನಿವರ್ಸ್ ಕಡೆಯಿಂದ ಕೊಟ್ಟಿದ್ದೀನಿ. ಸೊ ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ಗೈಸ್, ನಿಮ್ಮ ಪರ್ಸನ್ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನಿಮಗೆ ಅಂತ ನೋಡ್ಬಿಡೋಣ.
ಈ ಸಾಂಗ್ ಕಂಪ್ಲೀಟ್ ಆಗಿ ನೋಡಿ ಗೈಸ್, ಅವ್ರ ಕಡೆ ನಿಮ್ಗೆ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಅವ್ರನ್ನ ಪ್ರೀತಿಸ್ಬೇಕಂತೆ ಗೈಸ್. ಸಿ, ಈಗ ನಾನೇನ್ ಹೇಳಿದ್ದು, ಅವ್ರ ಎನರ್ಜಿನೆಲ್ಲ ನಿಮ್ಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅವ್ರಿಗೆ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಹೇಳ್ಬೇಕು. ಸೊ ನಿಮ್ಗೆ ಏನಾದ್ರು ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಸಿದ್ರೆ ಅವರಿಗೆ ಅವ್ರು ಹೇಳ್ತಾ ಇದಾರೆ ಕಣ್ ಮುಚ್ಚಿ ಅವ್ರನ್ನ ಪ್ರೀತಿಸ್ಬೋದು, ಆ ತರ ನೋಡ್ಕೋತೀನಿ ನೆಕ್ಸ್ಟ್ ಅಂತ ಹೇಳ್ತಾರೆ. ಓಕೆನಾ ಗೈಸ್? ಹೋಪ್ ನಿಮಗೆ ನನ್ನ ರೀಡಿಂಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ನಾನು ಎಲ್ಲ ಕಾಮೆಂಟ್ಸು ಓದ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಕೃಷ್ಣಂ ವಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ ಆ್ಯಂಡ್ ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಅಂತ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಪ್ಲೀಸ್. Ace of Swords, very nice energy, fresh energy. Ace of Pentacles, this is also very fresh energy guys. 9 of Swords, okay. 9 of Cups, 7 of Pentacles. ಗೈಸ್, 2 ಏಸ್ ಕಾರ್ಡ್ಸ್ ಬಂದಿದೆ ಗೈಸ್. ವೆರಿ ಫ್ರೆಶ್ ಎನರ್ಜಿ. ಅಂದ್ರೆ ಈ ಕನೆಕ್ಷನ್ ಅವ್ರಿಗೆ ಫ್ರೆಶ್ ಅಂತ, ಅಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಫೀಲ್ ಆಗಿದೆ ಕರೆಂಟ್ಲಿ. ಆ್ಯಂಡ್ ತುಂಬಾ ಈ ಕನೆಕ್ಷನ್ ಸ್ಲೋ ಆಗಿದೆ ಅನ್ಸುತ್ತೆ, ಪ್ಲಾನಿಂಗ್ ಇಲ್ಲ ಆ್ಯಂಡ್ ಏನೂ ಇನ್ವೆಸ್ಟ್ ಮಾಡ್ತಿಲ್ಲ ಆ ವ್ಯಕ್ತಿ ಕರೆಂಟ್ಲಿ, ಎಫರ್ಟ್ಸ್ ಹಾಕ್ತಿಲ್ಲ, ಬರೀ ಜಾಬ್ ಬಿಸ್ನೆಸ್ ಅಂತ ಇದ್ದಾರೆ. ಸೊ ಈಗ ನಾನು ಎಫರ್ಟ್ ಹಾಕಬೇಕು, ಯಾಕಂದ್ರೆ ನೀವು ತುಂಬಾ ಅವ್ರಿಗೆ ಇಂಪಾರ್ಟೆಂಟ್ ಆಗ್ತೀರಾ. ಅವ್ರ ಮುಂಚೆ ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿದ್ರು ಅನ್ಸುತ್ತೆ, ಅವ್ರ ಕೆರಿಯರ್, ಜಾಬ್ ಅನ್ಕೊಂಡು ಮೆಟೀರಿಯಲ್ ಲೈಫ್ ಕಡೆ ಜಾಸ್ತಿ ಫೋಕಸ್ ಇತ್ತು. ಬಟ್ ಅವ್ರಿಗೀಗ ಫ್ರೆಶ್ ಸ್ಟಾರ್ಟ್ ಬೇಕು. ಅದೆಲ್ಲ ಒಂದ್ ಕಡೆ ಸೈಡಿಗೆ ಇಟ್ರೆ ಈ ಕನೆಕ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್, ನನಗೆ ಕನೆಕ್ಷನ್ ಬೇಕು ಅಂತ ನಿಮ್ಮ ಪರ್ಸನ್ಗೆ ಅನ್ಸಿದೆ. ಆ್ಯಂಡ್ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಈ ಕನೆಕ್ಷನ್ಗೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರಿಗೆ ಈ ಕನೆಕ್ಷನ್ ಸ್ಟೆಬಿಲಿಟಿ ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಅಂಡ್ ಪ್ರಾಕ್ಟಿಕಲ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ ನಿಮ್ ಕಡೆ ಬರ್ಬೇಕು ಅಂತ. ನಿಮ್ ವ್ಯಕ್ತಿ ತುಂಬಾ ಪ್ರಾಕ್ಟಿಕಲ್ ಅನ್ಸುತ್ತೆ. ಅಂಡ್ ಅವ್ರ ಡಯಟ್ ಕಡೆನೂ ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ ಕರೆಂಟ್ಲಿ. ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಆ ಥರ. ಆ್ಯಂಡ್ ಅವ್ರಿಗೆ ಮೆಂಟಲಿ ತುಂಬ ಅವ್ರು ಬ್ಲಾಕ್ ಆಗಿದ್ರು. ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ನೀವು ಅವ್ರ ಲೈಫಲ್ಲಿ ಏನು ಅಂತ ಮುಂಚೆ. ಅವ್ರು ಏನು ಅನ್ಕೋತಾರೆ ಅದನ್ನ ನಿಮ್ಗೆ ಮಾತಾಡೋಕ್ಕೂ ಅವ್ರಿಗೆ ಆಗ್ತಿರ್ಲಿಲ್ಲ, ಫ್ರೆಶ್ ಸ್ಟಾರ್ಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅವ್ರ ಥಾಟ್ಸ್ನ ಕಮ್ಯುನಿಕೇಷನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡ್ರು, ಅವ್ರು ಕನ್ವರ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನೀವು ತುಂಬ ಮಾತಾಡ್ತೀರಾ, ಯಾವಾಗಲೂ ನೀವೇ ಇನಿಷಿಯೇಷನ್ ತಗೊಂಡಿದ್ದೀರಾ, ಕ್ಲಾರಿಟಿಯಾಗಿ ಮಾತಾಡಿದ್ದೀರಾ. ಬಟ್ ಅವ್ರ ಮಾತು ಕಡಿಮೆ ಅಂತ ಅನ್ಸುತ್ತೆ. ನಿಮ್ ಜೊತೆ ಇನ್ನೂ ಮಾತಾಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಬಟ್ ನಿಮ್ ನೋಡಿದ್ರೆ ಅವ್ರು ಮೆಸ್ಮರೈಸ್ ಆಗ್ಬಿಡ್ತಿದ್ರು ಅನ್ಸುತ್ತೆ ಆ ಸಮಯದಲ್ಲಿ. ನಂಗೆ ಆ ಎನರ್ಜಿ ಬರ್ತಿದೆ. ಅವ್ರು ನಿಮ್ ಮುಂದೆ ಕೂತಿದ್ರೆ, ನೀವು ಮಾತಾಡ್ತಾ ಇದ್ರೆ, ಅವ್ರು ಏನ್ ಮಾತಾಡ್ಬೇಕು ಅನ್ಕೊಂಡಿದ್ರು ಅದನ್ನೆಲ್ಲ ಮರ್ತ್ಬಿಡ್ತಾ ಇದ್ರು ಗೈಸ್. ಆ ತರ ಎನರ್ಜಿ ಬರ್ತಿದೆ. ಸೊ ನೀವು ತುಂಬಾ ಕ್ಲಾರಿಟಿ ಕೊಟ್ಟಿದ್ದೀರಾ ಅಂಡ್ ನೀವು ಸ್ಟ್ರೈಟ್ ಫಾರ್ವರ್ಡ್ ಇದ್ದೀರಾ, ನೀವು ಸ್ಟ್ರಾಂಗ್ ಇದ್ದೀರಾ ಅವ್ರಿಗೆ ಹೋಲ್ಸಿದ್ರೆ. ಓಕೆನಾ? ನೀವು ತುಂಬಾ ಸ್ಟ್ರಾಂಗ್ ಅಂಡ್ ತುಂಬಾ ಬೋಲ್ಡ್. ನಿಮ್ಗೆ ಏನ್ ಅನ್ಸುತ್ತೆ ಅದ್ ಹೇಳ್ತೀರಾ. ಬಟ್ ಅವ್ರು ಒಂದ್ ಮಾತು ಹೇಳಕ್ ತುಂಬಾ ಯೋಚನೆ ಮಾಡೋಂಥ ವ್ಯಕ್ತಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಏನ್ ಫೀಲಿಂಗ್ಸ್ ಇದೆ ಅಂತ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಆ ತರ ನೀವ್ ಎಷ್ಟು ಓಪನ್ ಆಗಿ ಮಾತಾಡ್ತಿರೋ ಅವ್ರು ಅಷ್ಟೇ ಇಂಟ್ರೋವರ್ಟ್. ಓಕೆ, ಅವ್ರಿಗೆ ಏನು ಹೇಳ್ಕೊಳಕ್ ಆಗಲ್ಲ ಅವ್ರ ಫೀಲಿಂಗ್ಸ್ನ. ಅವ್ರ ತಲೆಯಲ್ಲಿ 1000 ಥಾಟ್ಸ್ ನಡೀತಿರುತ್ತೆ, ಆದ್ರೆ ಅವ್ರು ಹೇಳೋದು 1-2 ವರ್ಡ್ ಅಷ್ಟೇ.
ಅವ್ರಿಗೆ ಏನ್ ಭಯ ಅಂದ್ರೆ, ಒಂದು ಅವ್ರ ಬೆನ್ ಹಿಂದೆ ಗಾಸಿಪ್ಸ್ ಆಗ್ಬಿಟ್ರೆ ಅಥವಾ ನಿಮ್ಗೇನಾದ್ರು ಬ್ಯಾಡ್ ನೇಮ್ ಬಂದ್ಬಿಟ್ರೆ, ನಿಮ್ಮಿಬ್ರ ಬಗ್ಗೆ ಏನಾದ್ರು ಗಾಸಿಪ್ ಆಗ್ಬಿಟ್ರೆ ಅಂತ ಒಂದ್ ಯೋಚನೆ. ಅಂಡ್ ಅವ್ರ ಪಾಸ್ಟ್ ಅಲ್ಲಿ ಏನೋ ಕೆಟ್ಟದಾಗ ನಡೆದಿದೆ, ಅದ್ರ ಬಗ್ಗೆನೂ ಅವ್ರಿಗೆ ಯೋಚನೆ ಇದೆ. ಆ ತರ ಇದು ಆಗ್ಬಿಟ್ರೆ ಅಂತ ಭಯ ಇದೆ. ಅಂಡ್ ನಿಮ್ ಕಳ್ಕೊಳ್ಳೋ ಭಯ ಜಾಸ್ತಿ ಕಾಣಿಸ್ತಿದೆ ನಂಗೆ. ಅವರು ನೈಟ್ ಹೊತ್ತು ಜಾಸ್ತಿ ನಿಮ್ನ ಮಿಸ್ ಮಾಡ್ಕೋತಾರೆ. ಪೈಲ್ 1 ಅಲ್ಲೂ ಹಂಗೆ ಬಂದಿತ್ತು. ಇಂಟ್ರೆಸ್ಟ್ ಇದ್ರೆ ಪೈಲ್ 1 ನೋಡಿ, ಯಾಕಂದ್ರೆ 2-3 ಕಾರ್ಡ್ ರಿಪೀಟ್ ಆಗಿದೆ. ಸೊ ಅವ್ರು ನೈಟ್ ಹೊತ್ತು ತುಂಬಾ ನಿಮ್ನ ಮಿಸ್ ಮಾಡ್ಕೊಂಡಿರೋದಿದೆ, ಹತ್ತಿರೋದಿದೆ. ನಿನ್ನೆ ರಾತ್ರಿನೇ ಹತ್ತಿರೋ ತರ ನನ್ಗೆ ಫೀಲ್ ಆಗ್ತಿದೆ. ತುಂಬಾ ಮಿಸ್ ಮಾಡ್ಕೊಂಡು ಹತ್ತಿದ್ದಾರೆ. ಅಂಡ್ ಅವ್ರ ಲೈಫಲ್ಲಿ ತುಂಬಾ ಟಾರ್ಗೆಟ್ಸ್ ಇದೆ, ಅದ್ರದ್ದು ಪ್ರೆಷರ್ ಇದೆ, ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇಲ್ಲ. ಓಕೆನಾ? ಸೊ ಅದನ್ನ ತುಂಬಾ ಯೋಚನೆ ಮಾಡ್ತಿದ್ದಾರೆ, ಏನ್ ಮಾಡ್ಲಿ ಅಂತ. ಅವ್ರಿಗೆ ನಿದ್ರೆ ಬರಲ್ಲ. ಅವ್ರೇನು ಎಕ್ಸ್ಪ್ರೆಸ್ ಮಾಡಿಲ್ಲ ಜಾಸ್ತಿ ಅನ್ಸುತ್ತೆ ಗೈಸ್. ಪೈಲ್ 2 ಏನು ಜಾಸ್ತಿ ಮಾತಾಡಲ್ಲ, ಬರೀ ಸ್ಮೈಲ್ ಕೊಡ್ತಾರೆ. ಅಂಡ್ ಅವರ ಕಂಫರ್ಟ್ ಝೋನ್, ಅವರ ಕಂಫರ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ. ನೀವೇ ಜಾಸ್ತಿ ಎಫರ್ಟ್ ಹಾಕ್ಬೇಕು, ನೀವೇ ಮಾತಾಡ್ಬೇಕು, ನೀವೇ ಇನಿಷಿಯೇಷನ್ ತಗೋಬೇಕು. ಅಂಡ್ ತುಂಬಾ ಅವರು ಈ ಕನೆಕ್ಷನ್ ನ ನಿಮ್ನ ಮುಂಚೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಅವ್ರು ಮುಂಚೆ ಇಷ್ಟು ಸ್ಟ್ರಾಂಗ್ ಫೀಲಿಂಗ್ಸ್ ಇರ್ಲಿಲ್ಲ ಅನ್ಸುತ್ತೆ. ಬಿಡು, ಅವ್ರೇನ್ ಬಿಟ್ಟು ಹೋಗಲ್ಲ, ಅವ್ರೇನ್ ಹೋಗಲ್ಲ ಅಂತ ಅನ್ಸಿರ್ಬೋದು. ಬಟ್ ಅವ್ರಿಗೆ ಅನ್ಸಿದೆ, ನೀವು ಅವ್ರ ಲೈಫಲ್ಲಿ ಸಿಕ್ಕಿರೋ ವರ, ನಿಮ್ಮನ್ನ ನಾನು ಎಲ್ಲಿ ಕಳ್ಕೊತಿದ್ದೀನೋ ಅಂತ ಇತ್ತೀಚೆಗೆ ಅವ್ರಿಗೆ ಈಗ ಫೀಲ್ ಆಗ್ತಿದೆ. ಈಗ ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಎಮೋಷನಲ್ ಆಗ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಒಳ್ಳೆ ಸಕ್ಸಸ್ ಅಚೀವ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋದು ನಿಮ್ ಕಡೆಯಿಂದ ಮಾತ್ರ. ಅಂಡ್ ತುಂಬಾ ಡೀಪ್ ಲವ್ ಇದೆ. ನಿಮ್ನ ತುಂಬಾ ಕೇರ್ ಮಾಡ್ತಾ ಇದ್ರು ಮುಂಚೆನೂ, ಈಗ್ಲೂ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಆದ್ರೆ ಅದನ್ನ ಶೋ ಮಾಡಲ್ಲ ಅವ್ರು. ಓಕೆ? ಹೈ ಇನ್ಕಮ್ ಇರೋ ಪರ್ಸನ್ನು, ಹೈ ಸ್ಟ್ಯಾಂಡರ್ಡ್ಸ್ ಇರೋ ಪರ್ಸನ್ನು, ಕರಿಯರ್ ಓರಿಯೆಂಟೆಡ್. ಅವ್ರ ಕರಿಯರು ಸ್ಟೇಬಲ್ ಆಗಿದೆ. ಜಿಮ್ ಅಥವಾ ನಾನು ಹೇಳಿದ್ನಲ್ಲ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್, ಆ ಕಡೆನೂ ಅವ್ರಿಗೆ ಕರೆಂಟ್ಲಿ ತುಂಬಾ ಯೋಚನೆಗಳು ನಡೀತಾ ಇದೆ. ತುಂಬಾ ಹಾರ್ಡ್ ವರ್ಕಿಂಗ್ ವ್ಯಕ್ತಿ. ಬೇಗ ಆಕ್ಷನ್ ತಗೊಳಲ್ಲ, ತುಂಬಾ ಸ್ಲೋ, ತುಂಬಾ ಯೋಚನೆ, ತುಂಬಾ ಆಲೋಚನೆ, ತುಂಬಾ ಪ್ಲಾನು. ಹಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗ್ ಮಾಡಿದ್ರೆ. ನೀವ್ ಅನ್ಕೋಬಹುದು ನಿಮ್ ಮುಂದೆ ಅವ್ರು ಕೂತಿದಾಗ ಯಾಕೆ ಏನು ಮಾತಾಡ್ತಿಲ್ಲ, ಇಷ್ಟ್ ಬ್ಲ್ಯಾಂಕ್ ಅಂತ. ಆದ್ರೆ ಅವ್ರ ಮನ್ಸಲ್ಲಿ ಸಾವಿರ ಥಾಟ್ಸ್ ಬರ್ತಿದೆ. ನನ್ಗೆ ಈ ರೀಡಿಂಗ್ಸ್ ಮಾಡ್ತಿದ್ರೆ ಏನ್ ಪಿಕ್ಚರ್ ಬರ್ತಿದೆ ಅಂದ್ರೆ ಗೈಸ್, ಒಬ್ರು ಹುಡ್ಗಿ ಕೂತಿದ್ದಾರೆ. ಓಕೆನಾ? ಮೇಲ್ ಫೀಮೇಲ್ ಕೂತಿದ್ದಾರೆ. ಅವು ಫೀಮೇಲ್ ಮಾತಾಡ್ತಾನೆ ಇದ್ದಾರೆ, ಬಟ್ ಇವ್ರು ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ದಾರೆ. ನೀವು ವಯಸ್ ವರ್ಷ ಅನ್ಕೊಳ್ಳಿ, ನೀವು ಫೀಮೇಲ್ ಆಗಿದ್ರೆ ಮೇಲ್ ಆಗಿದ್ರೆ ಅಂದ್ರೆ ನಾನು ಹೇಳಿದ್ದು, ಅವ್ರ ತಲೆಯಲ್ಲಿ 1000 ಥಾಟ್ಸ್ ನಡೀತಿದೆ, ಬಟ್ ನಿಮ್ಗೆ ಏನೋ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರ ಟೈಮ್ಗೋಸ್ಕರ ಕಾಯ್ತಾರೆ. ಮತ್ ಏನೋ ಒಂದು ಮಾತಾಡಿದ್ರೆ ಅದಕ್ಕೆ 1000 ಸತಿ ಯೋಚನೆ ಮಾಡಿರ್ತಾರೆ. ನಾನು ಇದು ಮಾತಾಡಿದ್ ಸರಿನಾ ತಪ್ಪಾ, ನಾನು ಹಿಂಗ್ ಮಾತಾಡ್ಬೋದಾ ಬೇಡ್ವಾ. ಟೂ ಪ್ಲಾನ್ಡ್ ಪರ್ಸನ್ ಗೈಸ್. ಓಕೆನಾ? ತುಂಬಾ ಪ್ರಾಕ್ಟಿಕಲ್ ಅಂಡ್ ಪ್ಲಾನ್ಡ್ ಪರ್ಸನ್. ಒಂದೊಂದು ಹೆಜ್ಜೆನೂ ಹುಷಾರಾಗಿಡೋವಂಥ ಪರ್ಸನ್. ಓಕೆ? ಅವರು ಯಾವಾಗ್ಲೂ ಅಷ್ಟೇ ನೀವೇ ಇನಿಷಿಯೇಟ್ ಮಾಡ್ಲಿ ಅಂತ ತುಂಬಾ ಕಾಯ್ತಾರೆ. ನಿಮ್ ರೆಸ್ಪಾನ್ಸ್ಗೋಸ್ಕರನೇ ತುಂಬಾ ಕಾಯ್ತಾರೆ. ಕಾಯೋದು ಅವ್ರ ಮನ್ಸಲ್ಲಿ ಎಷ್ಟೇ ಇದ್ರೂನು ಕಾಯ್ತಾರೆ ಹೊರತು ಆಕ್ಷನ್ ತಗೊಳಲ್ಲ. ನಿಮ್ ರೆಸ್ಪಾನ್ಸ್ಗೆ ಕಾಯ್ತಾರೆ. ಅಂಡ್ ಈ ಕನೆಕ್ಷನ್ ಮುಂದೆ ಚೆನ್ನಾಗಿರ್ಲಿ, ಬೆಳಿಲಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿ ಅಂತ ತುಂಬಾ ಅನ್ಕೋತಾರೆ. ಅವರು ಕರೆಂಟ್ಲಿ ಸ್ವಲ್ಪ ಹಾರ್ಡ್ಶಿಪ್ಸ್ ಅಂದ್ರೆ ಕಷ್ಟಗಳನ್ನ ಫೇಸ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಹೇಗ್ ಮಾತಾಡೋದು ಗೊತ್ತಿಲ್ಲ. ಪಾಸ್ಟ್ ಇಶ್ಯೂಸ್ ಅಲ್ಲಿ ಅವ್ರು ಕಳ್ಕೊಂಡಿರ್ಬೋದು. ಸೊ ನಿಮ್ಮನ್ನ ಅವ್ರು ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಹೆಂಗ್ ಅಪ್ರೋಚ್ ಮಾಡ್ಲಿ, ಏನ್ ಮಾಡ್ಲಿ ಅಂತ ತುಂಬಾ ರಿಸರ್ಚ್ ಮಾಡ್ತಿದ್ದಾರೆ. ಓಕೆ? ಹೆಂಗ್ ಮಾತಾಡ್ಲಿ, ನಾನು ಹೇಳಿದ್ನಲ್ಲ, ಒಂದು ಕ್ಯಾಶುವಲ್ ಟಾಕ್ ಮಾತಾಡಕ್ಕೇನೆ ಫುಲ್ ರಿಸರ್ಚ್ ಮಾಡಿರ್ತಾರೆ. ಹಿಂಗ್ ಮಾತಾಡಿದ್ರೆ ಅವ್ರಿಗೆ ಹಿಂಗ್ ಅನ್ಸುತ್ತಾ, ನಾನು ಹಿಂಗ್ ಮಾತಾಡಿದ್ರೆ ಅವ್ರಿಗೆ ತಪ್ಪು ಅನ್ಸುತ್ತಾ, ಸರಿ ಅನ್ಸುತ್ತಾ, ಆ ತರ ವ್ಯಕ್ತಿ. ಅವ್ರ ಲೈಫ್ ಸ್ಟೈಲ್ನ ಅವ್ರು ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಕರೆಂಟ್ಲಿ ಅನ್ಕೋತಿದ್ದಾರೆ. ನಾನು ಇರೋದೇ ಸರಿ ಇಲ್ಲ, ಈ ತರ ಮಾಡಿದ್ರೆ ಆಗಲ್ಲ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಾ ಇದೆ ಗೈಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. 5-2 ಪರ್ಸನ್ ಡೆವಿಲ್ ಕಾರ್ಡು. ಅವರು ಮೇಲೆ ಒಂದ್ ಮಾತಾಡಕ್ಕೂ ಅಷ್ಟೊಂದು ಯೋಚನೆ ಮಾಡ್ತಾರೆ, ಬಟ್ ಒಳಗಡೆ ಅವರ ಮನ್ಸಲ್ಲೂ ಡ್ಯುಯಲ್ ಪರ್ಸನಾಲಿಟಿ ಇದೆ. ಅಂದ್ರೆ ಅವ್ರ ಮೇಲ್ ಏನ್ ಶೋ ಮಾಡ್ತಾರೆ
ಅದಕ್ಕಿಂತ ಅವ್ರು ಸ್ಟ್ರಾಂಗ್ ಪರ್ಸನ್ನು, ನಾನು ಆಗ್ಲೇ ಹೇಳ್ದಂಗೆ ವೆರಿ ಪ್ರಾಕ್ಟಿಕಲ್ ಪರ್ಸನ್ನು ಆ್ಯಂಡ್ ಕಂಟ್ರೋಲಿಂಗ್ ಪರ್ಸನ್ನು, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋವಂಥ ವ್ಯಕ್ತಿ ಅವರು ಒಳಗಡೆಯಿಂದ. ಓಕೆನಾ? ಇನ್ನೂ ನೀವು ಅವ್ರ ಲೈಫ್ ಒಳಗಡೆ ಅಂದರೆ ತುಂಬ ಕ್ಲೋಸ್ ಆಗಿಲ್ಲ ಅಥವಾ ಎಂಟರ್ ಆಗಿಲ್ಲ ಅಂದರೆ ಅವ್ರು ತುಂಬ ಕಂಟ್ರೋಲಿಂಗ್ ಪರ್ಸನ್ನು. ನಿನ್ನ ಕಟ್ ಹಾಕೊಂಡಾದ್ರೂ ಇಟ್ಕೋಬೇಕು ಅನ್ನೋವಷ್ಟು ಕಂಟ್ರೋಲಿಂಗ್ ಪರ್ಸನ್ನು. ಆ್ಯಂಡ್ ಫಿಸಿಕಲ್ ಅಟ್ರಾಕ್ಷನ್ ತುಂಬ ಕಾಣಿಸ್ತಿದೆ. ಆ್ಯಂಡ್ ತುಂಬಾ ಕಂಟ್ರೋಲಿಂಗು. ಮತ್ತೆ ನಿಮ್ಮಿಬ್ಬರನ್ನ ಯೂನಿವರ್ಸೇ ಕಟ್ ಹಾಕಿದೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಅವ್ರು ಎಷ್ಟೇ ಪ್ರಾಕ್ಟಿಕಲ್ ಇದ್ರೂ ನನ್ಗೆ ಯಾಕೆ ಈ ವ್ಯಕ್ತಿ ಬಗ್ಗೆ ಇಷ್ಟೊಂದು ಎಮೋಷ್ನಲ್ ಆಗಿ ಫೀಲ್ ಮಾಡ್ತಿದ್ದೀನಿ ಅಂತ ತುಂಬಾ ಸರಿ ಯೋಚನೆ ಮಾಡ್ತಾರೆ. ಆ್ಯಂಡ್ ನಿಮ್ಮನ್ನ ಕಟ್ ಹಾಕೊಂಡ್ ಇಡ್ಬೇಕು ಅಂತ ಅವ್ರು ತುಂಬಾ ಫೀಲ್ ಮಾಡ್ತಾರೆ. ಆ್ಯಂಡ್ ಒಂದೊಂದ್ಸಲ ಅರ್ಥ ಆಗಲ್ಲ ಯಾಕೆ ಇಷ್ಟು ಇಂಟೆನ್ಸ್ ಆಗಿ ಈ ವ್ಯಕ್ತಿ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ. ಯಾಕಂದ್ರೆ ನಿಮ್ ಥಾಟ್ ಇಂದ ಅವ್ರು ಬಿಡಿಸ್ಕೊಂಡು ಆಚೆ ಬರ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದಾರೆ, ಆದ್ರೆ ಆಗ್ತಿಲ್ಲ. ಒಂದೊಂದ್ಸರಿ ಅವ್ರಿಗೆ ಆ ಥಾಟ್ ಅವ್ರನ್ನ ತಿನ್ಕೊಳ್ತಾ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ಅಂದ್ರೆ ಈಗ ಪ್ರೀತಿ ಅಂದ್ರೆ ಸ್ವಲ್ಪ ಥಾಟ್ಸ್ ಇರುತ್ತೆ ಗೈಸ್, ಓಕೆನಾ? ಬಟ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಓವರ್ 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 ಥಾಟ್ಸ್, ಅಂದ್ರೆ ನನ್ನನ್ನೇ ಎಲ್ಲಿ ಕಿತ್ತು ತಿನ್ನುತ್ತೋ ಅನ್ನೋ ತರ ಅನ್ಸ್ಬಿಡುತ್ತೆ. ಅಂದ್ರೆ ಇದು ಹೆಲ್ದಿ ಅಲ್ಲ ಅಂತ ಅವ್ರಿಗೆ ಸುಮಾರು ಸರ್ ಅನ್ಸಿದೆ. ಅಷ್ಟು ಓವರ್ ಅಟ್ರಾಕ್ಷನ್ ನಿಮ್ ಕಡೆ ಫೀಲ್ ಆಗೋದು ಅವ್ರಿಗೆ. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಾರೆ, ತಗೋಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಿದ್ದಾರೆ, ಬಟ್ ಏನೂ ಮಾಡಲ್ಲ. ಯಾಕಂದ್ರೆ ಪೆಂಟಕಲ್ಸ್ ಎನರ್ಜಿ ಬಂದಿದೆ, ಮಾಡ್ತಾರೆ. ತುಂಬಾ ಸ್ಲೋ, ತುಂಬಾ ಪ್ರೀತಿ ಇದೆ, ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಆಸೆ ಇದೆ, ಪ್ಲಾನಿಂಗ್. ನೀವು ತುಂಬಾ ಅವ್ರಿಗೆ ಇಂಪಾರ್ಟೆಂಟ್ ಆಗ್ತೀರಾ ಗೈಸ್. ಫಿಸಿಕಲ್ ಅಟ್ರಾಕ್ಷನ್ ಮತ್ತೆ ಜಾಸ್ತಿ ಕಾಣಿಸ್ತಿದೆ. ನೀವ್ ಅವ್ರಿಗೆ ಲಕ್ಕಿ ಅಂತಾನು ಆಗ್ತೀರಾ, ಯಾಕಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ ನೀವು ಅವ್ರ ಲೈಫಲ್ಲಿ ಬಂದ್ರೆ. ಸೊ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾರೆ, ನಿಮ್ಮನ್ನ ತುಂಬಾ ಬ್ಯೂಟಿಫುಲ್ ಅನ್ಕೊಂಡಿದ್ದಾರೆ. ಅಂಡ್ ನೀವು ಸ್ವಲ್ಪ ಮಾಡ್ ಡ್ರೆಸ್ಸಸ್ ಅಥವಾ ಸ್ಕಿನ್ ಕಾಣುವಂತ ಡ್ರೆಸ್ಸಸ್ ಹಾಕಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನೀವ್ ಅವ್ರನ್ನ ನೋಡದೆ ಇರೋವಾಗ ಅವ್ರ ಕದ್ದು ಮುಚ್ಚಿ ನಿಮ್ಮನ್ನ ನೋಡ್ತಾರೆ, ಆ ತರ ಎನರ್ಜಿ ಬರ್ತಿದೆ. ನಿಮಗೆ ಅವಶ್ಯಕತೆ ಇದ್ದಾಗ, ನಿಮಗ್ ಕಷ್ಟ ಇದ್ದಾಗ ಅವ್ರು ನಿಮ್ಗೇನು ಹೆಲ್ಪ್ ಮಾಡಿಲ್ಲ, ಓಕೆನಾ? ಅಂದ್ರೆ ಅವ್ರಿಗೆ ಇಷ್ಟ ಇದ್ದು ಮಾಡಿಲ್ಲ ನಿಮಗ್ ಕಷ್ಟ ಇದ್ದಾಗ. ಮತ್ತೆ ಅವ್ರಿಗೆ ಗೊತ್ತಿದ್ರು ಗೊತ್ತಿಲ್ದೇ ಇರೋ ತರ ಇದ್ರು ಅನ್ಸುತ್ತೆ ಆ ಟೈಮಲ್ಲಿ. ಅದೆಲ್ಲ ಈಗ ನೆನ್ಸ್ಕೊತಿದ್ರು, ನಾನು ಹಂಗ್ ನಡ್ಕೋಬಾರ್ದಿತ್ತು ಅಂತ. ಅಂಡ್ ನೀವು ಒಬ್ರೇ ಅಲ್ಲ, ನಿಮ್ಮ ಗ್ರೂಪ್ ಆಫ್ ಪೀಪಲ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ ಕೊಲೀಗ್ಸು, ನಿಮ್ ಸುತ್ತ ಯಾರಿದ್ದಾರೆ, ನಿಮ್ ಜನ ಯಾರಿದ್ದಾರೆ, ನೀವು ತುಂಬಾ ಜನ ನಿಮ್ಗೆ ಫ್ರೆಂಡ್ಸ್ ಇದ್ದಾರೆ ಅನ್ಸುತ್ತೆ. ಅಂಡ್ ನಿಮಗ್ ಜಾಸ್ತಿ ಸಪೋರ್ಟ್ ಇದೆ. ಅಂಡ್ ನೀವು ತುಂಬಾ ಸೋಷಿಯಲೈಸ್ ಆಗೋ ವ್ಯಕ್ತಿ. ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಮಾತಾಡ್ತೀರಾ, ಬೇಗ ಮಿಂಗಲ್ ಆಗ್ತೀರಾ. ಅವರು ತುಂಬಾ ಸೈಲೆಂಟು, ಜಾಸ್ತಿ ಮಾತಾಡಲ್ಲ, ಒಂದೇ ಮಾತು, ಆ ತರ. ಅಂಡ್ ನಿಮಗ್ ತುಂಬಾ ಜನರ ಸಪೋರ್ಟ್ ಇದೆ, ತುಂಬಾ ಜನರ ಅಟೆನ್ಷನ್ ಇದೆ. ಅಂಡ್ ಅವ್ರನ್ನೂ ಅಟ್ರಾಕ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ನಿಮ್ನ ಅಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ, ಯಾಕಂದ್ರೆ ನಿಮ್ಗೆ ಇಷ್ಟು ಜನ ಸಪೋರ್ಟ್ ಇದೆ. ಅಂಡ್ ನಿಮ್ಗೆ ಇಷ್ಟು ಜನದ್ದು ಅಟೆನ್ಷನ್ ಸಿಗ್ತಾ ಇದೆ. ನೀವು ಅವ್ರ ಮೇಲೆನೆ ಏನ್ ಡಿಪೆಂಡ್ ಆಗಲ್ಲ. ನೀವು ತುಂಬಾ ಆಲ್ರೆಡಿ ಯುವರ್ ಶೈನಿಂಗ್ ಸ್ಟಾರ್, ಶೈನಿಂಗ್ ಸ್ಟಾರ್, ಕ್ವೀನ್ ಎನರ್ಜಿ ಇದೆ ನಿಮ್ದು. ಸೊ ನಿಮ್ ಹತ್ರ ಬರ್ಬೇಕು ಅಂದ್ರೆ ಅವ್ರ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಲೈಫಲ್ಲಿರೋ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನೂ ಇಂಪ್ರೆಸ್ ಮಾಡ್ಬೇಕು ಅಂತ ತುಂಬಾ ಸರಿ ಅನ್ಕೊಂಡಿರೋದು ಉಂಟು. ಓಕೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಫೈಲ್ ಟು ಟಾಕಿಂಗ್. ನಾನು ಅದನ್ನೇ ಹೇಳ್ದೆ, ಅವ್ರಿಗೆ ನಿಮ್ ಮಾತು ಕೇಳಕ್ ಇಷ್ಟ. ನೀವು ತುಂಬಾ ಮಾತಾಡ್ತು, ಅವ್ರಿಗೆ ನಿಮ್ ಮಾತು ಕೇಳಕ್ ಇಷ್ಟ. ಮೆಸೇಜಸ್ಗೋಸ್ಕರ ವೆಯ್ಟ್ ಮಾಡ್ತಾರೆ, ನಿಮ್ ಟೆಕ್ಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾರೆ, ನಿಮ್ ಕಾಲ್ಸ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಇನ್ನೂ ನಿಮ್ ಮಾತು ಕೇಳ್ಬೇಕು, ಇನ್ನೂ ಮಾತಾಡ್ಬೇಕು ಅಂತ ಅವ್ರಿಗೆ ಆಸೆ. ನಿಮ್ ಇಮೇಲ್ಸ್ ಚೆಕ್ ಮಾಡ್ತಾರೆ. ತುಂಬಾ ಇಷ್ಟ ಆಗ್ತೀರಾ ನೀವು. ಸ್ವಲ್ಪ ಓಲ್ಡ್ ಸ್ಕೂಲ್ ಥಿಂಕಿಂಗು, ಔಟ್ಡೇಟೆಡ್ ಥಿಂಕಿಂಗು, ನಾನು ಹೇಳಿದ್ನೆಲ್ಲ ಕಂಡೀಷನ್ ಮಾಡೋದು, ಕಂಟ್ರೋಲ್ ಮಾಡೋದು, ಮನ್ಸಲ್ಲಿ ಮಾತ್ರ ನಿಮ್ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ರಿಪ್ಲೈ ಮಾಡ್ಕೊಳ್ಳೋದು, ತಲೆಯಲ್ಲಿ ಮತ್ತೆ ನಿಮ್ ಬಗ್ಗೆ ಕನ್ಸು ಕಾಣೋದು, ಆ ಥರ ಜಾಸ್ತಿ ಕಾಣಿಸ್ತಿದೆ ಈ ಪರ್ಸನ್ದು. ಅವ್ರಿಗೆ ಮುಂಚೆ ಹಾರ್ಟ್ ಬ್ರೇಕ್ ಆಗಿದೆ, ಪೇಯ್ನ್ ಆಗಿದೆ. ಆ್ಯಂಡ್ ಈ ಸಪ್ರೇಷನ್ ಅವ್ರಿಗೆ ಇಷ್ಟ ಇಲ್ಲ.
ಮುಂಚೆ ಅವ್ರು ಯಾರನ್ನ ಪ್ರೀತಿಸಿದ್ರು ಅವ್ರ ಕಡೆಯಿಂದ ಶಾಕಿಂಗ್ ಅಟ್ಯಾಕ್ ಆಗಿದೆ ಅಂಡ್ ಸುಳ್ಳುಗಳು ಹೇಳಿದ್ದಾರೆ. ಅದು ಅವ್ರನ್ನ ಓಲ್ಡ್ ಸ್ಕೂಲ್ ಥಿಂಕಿಂಗ್ ತರ ಮಾಡಿದೆ. ಕಂಟ್ರೋಲ್ ಅಲ್ಲಿ ಇರ್ಸ್ಕೋಬೇಕು ಅನ್ನೋದು ಇದ್ರಿಂದ ಆಗಿರೋದು. ಡೆತ್ ಕಾರ್ಡ್. ಅವರು ಈ ರಿಲೇಶನ್ಶಿಪ್ ಇಂದ ಆಚೆ ಹೋಗಕ್ ತುಂಬಾ ಸರಿ ಟ್ರೈ ಮಾಡಿದ್ದಾರೆ, ಬಟ್ ಆಗಿಲ್ಲ, ಅವ್ರ ಕೈಲಿ ಆಗಲ್ಲ. ನಿಮ್ನ ದೂರದಿಂದ ಅಬ್ಸರ್ವ್ ಮಾಡೋದು ಅಂಡ್ ಸ್ಟಾಕ್ ಮಾಡೋದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಫೋಟೋ ಹಾಕಿದ್ದೀರಾ, ಸ್ಟೇಟಸ್ ಅಲ್ಲಿ ಏನ್ ಹಾಕಿದ್ದೀರಾ, ಫೇಸ್ಬುಕ್ ಅಲ್ಲಿ ಏನ್ ಹಾಕಿರ್ಬೋದು, ಇನ್ಸ್ಟಾದಲ್ಲಿ ಏನ್ ಪೋಸ್ಟ್, ಈ ತರ ಸ್ಟಾಕ್ ಮಾಡ್ತಾರೆ. ಅಥವಾ ನಿಮ್ಮ ಇಬ್ರು ಮಧ್ಯೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಅವ್ರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದು, ಅಬ್ಸರ್ವ್ ಮಾಡೋದು, ಈ ತರ ಮಾಡ್ತಾರೆ. ಅಂಡ್ ಅವ್ರ ಲೈಫಲ್ಲಿ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಪ್ರೀವಿಯಸ್ಲಿ, ಯಾರ ಕಡೆಯಿಂದನೋ ಬ್ಯಾಕ್ ಸ್ಟ್ಯಾಬ್ ಆಗಿದೆ, ಅವ್ರು ತುಂಬಾ ಸುಳ್ಳು ಹೇಳಿರ್ಬೋದು, ಅವ್ರಿಗೆ ತುಂಬಾ ದೊಡ್ಡದಾಗಿ ಹರ್ಟ್ ಆಗಿರ್ಬೋದು, ಅವ್ರ ಹಾರ್ಟ್ 2 ಚೂರಾಗಿದೆ ನೋಡಿ. ಅದನ್ನ ಲೆಟ್ ಗೋ ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ಅದ್ ಕಂಪ್ಲೀಟ್ ಆಗಿ ಹೋದ್ಮೇಲೆ ನಿಮ್ ಹತ್ರ ಬರ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಆ ಪಾಸ್ಟ್ ಇಶ್ಯೂಸ್ ಅವ್ರ ತಲೆಯಲ್ಲಿ ತುಂಬಾ ಓಡ್ತದೆ. ನಿಮ್ ಮೇಲೆ ಇಷ್ಟೆಲ್ಲ ಇಷ್ಟ ಇದೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದೆನ್. ನಾನು ಏನ್ ಹೇಳ್ದೆ ಗೈಸ್, ಫಸ್ಟ್ ಮೆಸೇಜ್ 5 to 10 minutes ಏನ್ ಹೇಳ್ದೆ ನಾನು, ಅವ್ರು ಮಾತಾಡಲ್ಲ, ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಹೇಳ್ದೆ ನೋಡಿ. ನನ್ ತಲೆಲೇ ನಾನು ಖುಷಿಯಾಗಿದ್ದೀನಿ ದ್ಯಾನ್ ಮೈ ಹಾರ್ಟ್. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ್ಲೇ ನಾನು ಖುಷಿಯಾಗಿದ್ದೀನಿ, ಹಾರ್ಟ್ ಇಂದ ಯೋಚನೆ ಮಾಡಿದ್ರೆ ತುಂಬಾ ಸಫರ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಐ ಆಮ್ ಸ್ಟಕ್ ಇನ್ ದ ವಿಷನ್ಸ್ ಆಫ್ ಅಸ್ ಟುಗೆದರ್. ನಾನು ಆಗ್ಲೇ ಹೇಳಿದ್ನಲ್ಲ, ಇಬ್ರು ಜೊತೆಲಿರೋದನ್ನ ನೆನ್ಸ್ಕೊಂಡ್ ಅದನ್ನೇ ಆಲೋಚನೆ ಮಾಡ್ಕೊಂಡಿರ್ತಾರೆ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರಿಗೆ ಇರಕ್ಕೆ ಆಗ್ತಾ ಇಲ್ಲ ಗೈಸ್, ಓಕೆನಾ? ಪ್ಲೀಸ್ ಡೂ ವಾಟ್ ಇಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ನೀವು ಖುಷಿಯಾಗಿರಿ, ನಿಮ್ಮ ಹಾರ್ಟಿಗೆ ಏನ್ ಒಳ್ಳೇದು ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಿಲ್ ದಿಸ್ ಪೈನ್ ಎವರ್ ಸ್ಟಾಪ್? ಈ ಪೇಯ್ನು ನಿಮ್ಮ ಹತ್ರ ಬರ್ತೇನೆ, ಈ ಸಪ್ರೇಷನ್ ಇದು ಯಾವಾಗ ನಿಲ್ಲುತ್ತೆ ಅಂತ ಅವ್ರಿಗೆ ಅನ್ನಿಸ್ಬಿಟ್ಟಿದೆ ಗೈಸ್ ತುಂಬಾ, ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. 5 to ಪರ್ಸನ್ ಕಡೆಯಿಂದ ಏಸ್ ಆಫ್ ಸೋರ್ಡ್ಸ್. ಹೊಸ ಸ್ಟಾರ್ಟ್ ಬೇಕು, ಬಟ್ ನಿಮ್ಗೂ ತೊಂದರೆ ಆಗ್ಬಾರ್ದು, ಅವ್ರಿಗೂ ತೊಂದರೆ ಆಗ್ಬಾರ್ದು, ಆ ತರ ಈ ರಿಲೇಶನ್ಶಿಪ್ ನಡ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಏಸ್ ಆಫ್ ವಾಂಟ್ಸ್, ಮತ್ತೆ ಹೊಸ ಸ್ಟಾರ್ಟ್ ಬೇಕು ಅಂಡ್ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಅಥವಾ ಪ್ರಪೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಟರ್ಫ್ಲೈ ಕಾಣಿಸ್ತಿದೆ, ವಾಂಡ್ ಇರೋದ್ರಿಂದ ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು, ಪ್ರಪೋಸೇ ಬರ್ಬೋದು ಸುಮಾರು ಜನಕ್ಕೆ. ಕ್ಲೈಮ್ ಮಾಡಿ ಗೈಸ್. 392 ಬಂತು, ವೆರಿ ವೆರಿ ನೈಸ್ ಮೆಸೇಜು. 3 of Cups, ಓಕೆ. ಸುಮಾರು ಜನದ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ನಾನು ಹೇಳ್ದಂಗೆ ವ್ಯಕ್ತಿ ಇದ್ರೆ ಥರ್ಡ್ ಪಾರ್ಟಿ ಇದ್ದಾರೆ. ಅವ್ರು ಇಲ್ಲ ಅಂದ್ರೆ ಥರ್ಡ್ ಪಾರ್ಟಿ ರೊಮ್ಯಾಂಟಿಕ್ ಪಾರ್ಟ್ನರೇ ಆಗ್ಬೇಕಾಗಿಲ್ಲ, ಅವ್ರ ಫ್ಯಾಮಿಲಿ, ಕರಿಯರ್, ಜಾಬ್ ಏನ್ ಬೇಕಾದ್ರೂ ಆಗ್ಬೋದು. ಸೊ ನಿಮ್ಮಿಬ್ರ ಮಧ್ಯ ಒಂದು ಆಸ್ಪೆಕ್ಟ್ ಅಂತೂ ಇದೆ, ಓಕೆ. ಪೇಜ್ ಆಫ್ ಸೋರ್ಡ್ಸ್, 2 ಸ್ವೋರ್ಡ್ ಕಾರ್ಡ್ ಬಂತು ಗೈಸ್. ಅವ್ರು ಏನ್ ಅನ್ಕೋತಿದ್ದಾರೆ ಅಂದ್ರೆ ಆರ್ಗ್ಯುಮೆಂಟ್ಸ್ ಆಗ್ಬೋದು, ಜಗಳಗಳಾಗ್ಬೋದು, ಗಲಾಟೆಗಳಾಗ್ಬೋದು ಫ್ಯಾಮಿಲಿಲಿ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಜಗಲ್ ಮಾಡ್ತಿದ್ದಾರೆ ಈ 2 ಸಿಚುವೇಶನ್ ಅಲ್ಲಿ, ಓಕೆ. ಥರ್ಡ್ ಪಾರ್ಟಿ ಇದ್ರೆ ಅವರು ಮತ್ತೆ ನೀವು ಸಿಚುವೇಶನ್. ಥರ್ಡ್ ಪಾರ್ಟಿ ಅಂದ್ರೆ ಅವ್ರ ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ ಮತ್ತೆ ನೀವು. ನನ್ಗೇನೋ ಒಂದು ಇನ್ನು ಮದ್ವೆ ಆಗಿಲ್ಲ ಅಂದ್ರೆ, ಇಬ್ರು ಮದ್ವೆ ಆಗಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಏನೋ ಪ್ರಾಬ್ಲಮ್ ಅಂತ ನನ್ಗೆ ಅನ್ನಿಸ್ತಿದೆ. ಥರ್ಡ್ ಪಾರ್ಟಿ ಅಂದ್ರೆ ಪಕ್ಕಾ ಥರ್ಡ್ ಪಾರ್ಟಿಯಿಂದ ಪ್ರಾಬ್ಲಮ್ ಅಂತ ನಂಗೆ ಅನಿಸ್ತಿದೆ, ಓಕೆ. ಅವ್ರು ಅನ್ಕೋತಾ ಇದ್ದಾರೆ ಅವ್ರೊಪ್ಪಲ್ಲ, ಇವ್ರೊಪ್ಪಲ್ಲ, ಅವ್ರ ಫ್ಯಾಮಿಲಿ ಅವ್ರ ಒಪ್ಪಲ್ಲ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಸುತ್ತ ತುಂಬಾ ಜನ ಇದ್ದಾರೆ, ಅವರೆಲ್ಲ ಒಪ್ಪಲ್ಲ, ಜಗಳಗಳಾಗುತ್ತೆ. ಆ ತರ ಅವರ ಥಿಂಕಿಂಗ್ಸು ಥಾಟ್ಸ್ ಕರೆಂಟ್ಲಿ ನಡೀತಾ ಇರೋದು, ಓಕೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. 5 to ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಐ ವಾಂಟ್ ಟು ಹಗ್ ಯು. ನಿಮ್ನ ಗಟ್ಟಿಯಾಗಿ ತಪ್ಕೋಬೇಕು ಅಂತ ಫೀಲ್ ಮಾಡ್ತಿದ್ದಾರೆ, ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಐ ಆಮ್ ಸ್ಟಕ್ ಇನ್ ದ ಥರ್ಡ್ ಪಾರ್ಟಿ ಯಾರ್ಯಾರಿದ್ದಾರೆ ಅವರಿಂದ ಸ್ಟಕ್ ಆಗಿರೋದು, ಇಲ್ದರೆ ಇಷ್ಟರಲ್ಲಿ ಯಾವತ್ತೋ ಬಂದ್ಬಿಡೋರು.
ಥರ್ಡ್ ಪಾರ್ಟಿ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಫ್ಯಾಮಿಲಿ, ಕೆರಿಯರ್ ಆರ್ ಜಾಬ್. ಐ ವಿಶ್ ಐ ವೇಕ್ ಅಪ್ ವಿತ್ ಯು ಎವ್ರಿ ಮಾರ್ನಿಂಗ್. ದಿನ ಬೆಳಿಗ್ಗೆ ನಿಮ್ ಜೊತೆ ಎದ್ದೇಳ್ಬೇಕು ಅಂತ ಅವ್ರಿಗೆ ಅನ್ಸ್ತಿದೆ ಅಂದ್ರೆ ಕಮಿಟ್ ಆದ್ರೆ ಆಬ್ವಿಯಸ್ಲಿ ಐ ಆಮ್ ಸ್ಟಿಲ್ ಹಿಯರ್ ಲವಿಂಗ್ ಯು ಸೈಲೆಂಟ್ಲಿ. ಗೈಸ್ ನಾನು ಅವಾಗ ಇಂದ ಏನ್ ಹೇಳ್ದೆ, ಅವ್ರು ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಸೈಲೆಂಟ್, ನೀವು ಮಾತಾಡೋದ್ ಕೇಳಕ್ ಇಷ್ಟಪಡ್ತಾರೆ ಅಂತ. ಅವ್ರು ನಿಮ್ನ ಸೈಲೆಂಟ್ ಆಗಿ ಪ್ರೀತಿ ಮಾಡ್ತಾನೇ ಇದೆ. ನಿಮಗ್ ಗೊತ್ತಿಲ್ಲ ಅಷ್ಟೆ. ಐ ಲವ್ ಯುವರ್ ಸ್ಮೈಲ್. ನಿಮ್ ಸ್ಮೈಲ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಅದನ್ನ ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್. ಓಕೆನಾ? ಜನರಲ್ ಗೈಡೆನ್ಸ್ ಏನಿದೆ ಯೂನಿವರ್ಸ್ ಕಡೆಯಿಂದ ನೋಡೋಣ ನಿಮ್ಗೆ. ಕೀಪ್ ಗೋಯಿಂಗ್. ನೀವ್ ಏನ್ ಮಾಡ್ತಿದ್ದೀರಾ, ಈ ಸಮಯದಲ್ಲಿ ನಿಮ್ ತಲೆಯಲ್ಲಿ ಏನ್ ನಡೀತಿದೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅದೇ ಸರಿ, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಯೂನಿವರ್ಸ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಗೈಸ್. ಓಕೆನಾ? ಖುಷಿನಾ? ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ ಪ್ಲೀಸ್. ಸಪರೇಷನ್. ಅವ್ರಿಗೆ ಈ ಸಪರೇಷನ್ ತುಂಬಾ ಬೇಜಾರಾಗಿದೆ. ನೀವೆಷ್ಟು ಮಿಸ್ ಮಾಡ್ಕೋತಿದ್ರೋ ಅವರು ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದಾರೆ. ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ತುಂಬಾ ಅವಶ್ಯಕತೆ ಇದೆ. ಅದ್ ಮಾಡಿದ್ರೆ ನೀವು ನಿಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ, ಅವರು ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೀವು ಅವ್ರ ಥಾಟ್ಸ್ ಇಂದ ಆಚೆ ಬನ್ನಿ. ಅವರಿಗೆ ನಿಮ್ಮ ಜೀವನದ ಹ್ಯಾಪಿನೆಸ್ ಕಂಟ್ರೋಲ್ ಕೊಡಬೇಡಿ, ಅವರೇ ಬರ್ತಾರೆ ನಿಮ್ಮ ಹತ್ರ. ಸೊ ಖುಷಿಯಾಗಿರೋದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಾರೆ. ಸೊ ನಿಮ್ ಲೈಫಲ್ಲಿ ನೀವು ಖುಷಿಯಾಗಿರಿ ಗೈಸ್. ಓಕೆ? ಓಕೆ, ನಿಮ್ಮ ವ್ಯಕ್ತಿ ಕಡೆಯಿಂದ ಇನ್ನೂ ಏನೇನ್ ಮೆಸೇಜಸ್ ಇದೆ ಅಂತ, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಅಂತ ನೋಡೋಣ. ಆ ಸಾಂಗ್ ಕಂಪ್ಲೀಟ್ ಆಗಿ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ. ಈ ಟಚ್ಚಲ್ಲಿ ಏನೋ ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ಗೈಸ್ ನಾನು ಆಗ್ಲೇ ಹೇಳ್ದಂಗೆ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ ಅಂತ ಹೇಳ್ದೆ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ. ಸೊ ಅಟ್ಲೀಸ್ಟ್ ನಿಮ್ ಶೇಕ್ ಹ್ಯಾಂಡ್ ಕೂಡ ಇಟ್ ಮ್ಯಾಟರ್ಸ್ ಸೋ ಮಚ್ ಫಾರ್ ಹಿಮ್ ಆರ್ ಹರ್. ಸೊ ಅಷ್ಟು ಫಿಸಿಕಲ್ ಅಟ್ರಾಕ್ಷನ್ ಕಾಣಿಸ್ತಿದೆ ಗೈಸ್. ಓಕೆನಾ? ಈ ಹಾರ್ಟ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಎಲ್ಲ ಕಾಮೆಂಟ್ಸ್ ಓದ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣಂ ವಂದೇ ಜಗದ್ಗುರು.